ಮಶ್ಚಿಂತಯೇತಂ ಮಹಾಂತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೊದಲ ಎರಡು ವಿಲಾಸಗಳಲ್ಲಿ ಭಗವಂತನಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳನ್ನು ವಾದಿರಾಜ ಗುರು ಸಾರ್ವಭೌಮರು ನಮಸ್ಕಾರ ಮಾಡಿದರು. ಅವರೆಲ್ಲರಿಂದಾಗಿ ತಾವು ಪ್ರಾರಂಭವಾದ ಗ್ರಂಥ ಸಮಾಪ್ತಿಯಾಗಬೇಕು, ನಿರ್ವಿಘ್ನವಾಗಿ ಸಮಾಪ್ತಿಯಾಗಬೇಕು ಅಂತ ಪ್ರಾರ್ಥನೆ ಮಾಡಿದರು. ಯಾಕೆಂದ್ರೆ ಇದು ಲೋಕಕ್ಕೆ ಮಂಗಲವನ್ನುಂಟು ಮಾಡುವ ಕಾರ್ಯ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಆರಂಭಿಸುವ ಕೆಲಸಗಳು ಮುಗಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಮುಗಿದ್ರು ನಮಗೊಬ್ಬರಿಗೆ ಲಾಭ, ಮುಗಿದೇ ಇದ್ರು ನಮಗ್ ಮಾತ್ರ ನಷ್ಟ. ಆದರೆ ಜಗತ್ತಿನ ಒಳಿತಿಗಾಗಿ ಆರಂಭ ಮಾಡಲ್ಪಟ್ಟ ಕೆಲಸಗಳೇನಿದ್ದಾವೆ, ಜಗತ್ತಿನ ಒಳಿತಿಗೋಸ್ಕರ ಶುರು ಮಾಡಿದ ಕೆಲಸ, ಅದು ಮುಗದೇ ತೀರ್ಬೇಕು. ರಸ್ತೆ ಅಗಿಯೋದು ಸುಲಭ, ವಾಪಸ್ ಸ್ಟಾರ್ ಹಾಕಿ ಜನ ಓಡಾಡಕ್ ಅನುಕೂಲ ಮಾಡ್ಕೊಡೋದು ಭಾರಿ ಕಷ್ಟ. ಅಯ್ಯೋ ಇಲ್ಲ ನನಗೆ ಅಗಿಯಕ್ ಮಾತ್ರ ಹೇಳಿದ್ದು ಅಂತ ಅಗದು ಹೋಗ್ಬಿಟ್ರೆ ಆ ರಸ್ತೆನ ತಗೊಂಡು ಏನ್ ಮಾಡೋದು? ಹಾಗೆ ಸಾಮಾಜಿಕವಾದ ಕಾರ್ಯಗಳು. ರಾಜರಂತಾರೆ, ನಾನಿಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದು ಏನೋ ನನ್ನ ಖುಷಿಗೆ ಏನೋ ಶ್ಲೋಕ ಬರೆದು 4 ಗ್ರಂಥ ಬರೀಲಿಕ್ಕೆ ಹೊರಡ್ಲಿಲ್ಲ. ಭಗವಂತನ ತತ್ವಜ್ಞಾನವನ್ನ ಹೇಗೆ ತಿಳಿದುಕೊಂಡ್ರೆ ಮೋಕ್ಷ ಸಿಗ್ಬೇಕು ಅಂತ ಹೇಳಲಿಕ್ಕೆ ಹೊರಟಿದ್ದೇನೆ. ನಾನು ದೇವರ ಬಗ್ಗೆ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಹೊರಟಿದ್ದೇನೆ. ಆದ್ರಿಂದ ಸಜ್ಜನರಿಗೆ ಇದರಿಂದ ದೊಡ್ಡ ಉಪಕಾರ ಇದೆ. ಎಲ್ರೂ ಈ ಗ್ರಂಥ ಓದ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ರೀ. ಆಚಾರ್ಯರು ಶ್ರೀಮನ್ ನ್ಯಾಯ ಅನುವ್ಯಾಖ್ಯಾನದಲ್ಲಿ ಅದಕ್ಕೆ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ, ನಚ ಸರ್ವಾಧಿಕಾರಿಕಂ ಶಾಸ್ತ್ರಂ ಭವತಿ ಅಂತ. ಯಾವ ಪುಸ್ತಕನೂ ಎಲ್ರೂ ಓದ್ಲಿ ಅಂತ ಯಾರೂ ಬರೆಯಲ್ಲ. ಆಯಾ ಪುಸ್ತಕಕ್ಕೆ ಅದರದ್ದೇ ಆದ ಓದುಗ ವಲಯ ಅಂತ ಇರುತ್ತೆ. ಈ ಕಾದಂಬರಿಗೆ ನಿಮ್ಗೆಲ್ಲ ಅರ್ಥ ಆಗೋ ಹಂಗೆ ಹೇಳೋದಾದ್ರೆ, ಕಾದಂಬರಿಕಾರರು ಅನೇಕ ಮಂದಿ, ಒಬ್ಬೊಬ್ರದ್ದು ಇಷ್ಟ ಆಗತ್ತೆ. ಕೆಲವ್ರಂತಾರೆ ನಮ್ಗೆ ಇಂಥ ಕಾದಂಬರಿ ಬರೆಯೋರು ಇವರು ಬಹಳ ಇಷ್ಟ, ಏನ್ ಬರೆದ್ರು ಮೊದಲನೇ ಪ್ರತಿ ತಗೊಂಡು ಓದ್ತೀವಿ. ಅಲ್ಲ, ಇನ್ನೊಬ್ರು ಬರೀತಾರಲ್ಲ, ಅಯ್ಯೋ ಅವ್ರದ್ದೇನೋ ನಂಗೆ ಸರಿ ಹೋಗಲ್ಲಪ್ಪ ಅಂತೆ. ಹಾಗಾದ್ರೆ ನಾವು ಓದುವ ಪುಸ್ತಕಗಳಲ್ಲಿಯೇ ನಮ್ಮ ಟೇಸ್ಟಿಗೆ ತಕ್ಕನಾದ ಪುಸ್ತಕ ಕೆಲವೇ, ಎಲ್ಲವೂ ಅಲ್ಲ. ಹಾಗಿರುವಾಗ ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಲಿಕ್ಕೆ, ವಾಯು ಜೀವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ ಈ ಗ್ರಂಥ ಎಲ್ಲರೂ ಓದ್ಲಿ ಅಂತ ರಾಜರು ಬರೀಲೇ ಇಲ್ಲ. ಯಾಕೆಂದ್ರೆ ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳುವಾಗ ತನ್ನ ಸರ್ವೋತ್ತಮತ್ವವನ್ನ ತಿಳಿಸಿಕೊಟ್ಟು 15ನೇ ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ಕೊನೆಗಂತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ. ಇದು ಬಹಳ ಸೀಕ್ರೆಟ್, ದೇವ್ರು ಹೇಳಿದ ಮಾತು ಅಲ್ಲ. ಸೀಕ್ರೆಟ್ ಅಂತ ಮತ್ತೆ ರಾಜರು ಹಿಂಗ್ ಬರೆದಿಟ್ಬಿಟ್ರೆ ಬೇಕಾದವರೆಲ್ಲ ಓದ್ಬಿಟ್ರೆ ಏನ್ ಮಾಡೋದು? ವಿದ್ಯೆ ಒಳ್ಳೆಯವನ ಕೈಗೆ ಸಿಕ್ಕರೆ ಅದು ಒಳ್ಳೇದಕ್ಕೆ ಉಪಯೋಗ ಆಗುತ್ತೆ. ಅದೇ ದುಷ್ಟನ ಕೈಗೆ ಸಿಕ್ಕರೆ ಕೆಟ್ಟದಕ್ಕೆ ಉಪಯೋಗ ಆಗೋದು. ಕತ್ತಿಯನ್ನ ರಾಜಭಟ ಹಿಡಿದ್ರೆ ರಕ್ಷಣೆಗೋಸ್ಕರ, ಅದೇ ಕೊಲೆಗಡುಗ ಆ ಕತ್ತಿಯನ್ನ ಹಿಡ್ಕೊಂಡ್ರೆ ಅದರಿಂದ ಸಮಾಜಕ್ಕೆ ಸಾವು ನೋವೇ ಜಾಸ್ತಿ.
ಹಾಗೆ ಈ ಪುಸ್ತಕವನ್ನ ಆರಾಮಾಗಿ ಬರೆದು ಬಿಟ್ರಲ್ಲ ರಾಜರು ಈ ಗ್ರಂಥವನ್ನ. ಏನಾದ್ರೂ ಸಿಗಬಾರದವ್ರ ಕೈಗೆ ಸಿಕ್ಕು, ಓದಬಾರ್ದವ್ರು ಇದನ್ನ ಓದಿದ್ರೆ ಎಷ್ಟೆಲ್ಲ ಅನರ್ಥ ಆದೀತು. ಅದಕ್ಕೆ ಕೃಷ್ಣ ಅಂದ, ಓದ್ಲಿ, ಯಾರು ಬೇಕಾರು ಓದ್ಲಿ, ಆದ್ರೆ ಯಾರಿಗ ಯೋಗ್ಯತಾ ಇದೆಯೋ ಅವ್ರಿಗೆ ಮಾತ್ರ ನಾನು ಅರ್ಥ ಮಾಡಿಸ್ತೀನಿ ಅಂತ ಕೃಷ್ಣ. ಹೀಗೂ ನಡೆಯತ್ತ ಆಚಾರ್ಯ? ನಡೆಯತ್ರಿ. ಏನಂದ್ರೆ ಮನೆಯಲ್ಲಿ 2 ಮಕ್ಕಳಿರುತ್ತೆ. ದೊಡ್ಡ ಮಗು ಅದು ಸ್ಕೂಲ್ಗೆ ಹೋಗ್ಲಿಕ್ಕೆ ಶುರು ಮಾಡ್ಬಿಡತ್ತೆ, 1ನೇ ಕ್ಲಾಸು 2ನೇ ಕ್ಲಾಸ್. ಚಿಕ್ಕ ಮಗುಗ್ ಇನ್ನೂ ಏನೋ ಓದಕ್ ಇದಕ್ ಬರಲ್ಲ. ಆದ್ರೆ ಅಣ್ಣ ಪುಸ್ತಕ ಇಟ್ಕೊಂಡ್ ಕೂತ್ರೆ, ದೊಡ್ಡ ಮಗು ಪುಸ್ತಕ ಇಟ್ಕೊಂಡ್ ಕೂತ್ರೆ ಚಿಕ್ಕ ಮಗುನು ಒಂದ್ ಪುಸ್ತಕ ಇಟ್ಕೊಂಡ್ ಕೂತ್ಕೊಳ್ಳ. ಅದ್ ತಲೆ ಕೆಳಗಾಗಾರು ಇಟ್ಕೊಳ್ಳಿ, ಏನಾದ್ರೂ ಇಟ್ಕೊಳ್ಳಿ, ಅದು ಸುಮ್ನೆ ಇಟ್ಕೊಂಡು ಏನೋ ಓದೋ ತರ ಮಾಡ್ತಾ ಇರತ್ತೆ. ಅದೂ ಓದಿತು, ದೊಡ್ಡ ಹುಡುಗನು ಓದ್ದ. ಇಬ್ರಲ್ಲಿ ಯಾರಿಗೂ ತಲೆಗೆ ಹತ್ತಿದ್ದು? ಯಾರು ಆ ಪುಸ್ತಕ ಓದಿ ಅರಗಿಸಿಕೊಳ್ಳಬಲ್ಲರೋ ಅವ್ರಿಗೆ ಮಾತ್ರ ತಲೆಗೆ ಹತ್ತಿದ್ದು. ಓದ್ದವ್ರಿಗೆಲ್ಲ ತಲೆಗೆ ಹತ್ಬೇಕು ಅಂತ ರೂಲ್ಸೇ ಇಲ್ಲ. ಹಾಗಾಗಿ ಈ ಗ್ರಂಥವನ್ನ ರಚನೆ ಮಾಡುವಾಗ ಆಸ್ತಿಕ ಸಮುದಾಯಕ್ಕೆ ಈ ಗ್ರಂಥದಿಂದ ಮಹದುಪಕಾರ ಇದೆ. ಭಗವತ್ ಸರ್ವೋತ್ತಮತ್ವವನ್ನ, ವಾಯು ಜೀವೋತ್ತಮತ್ವವನ್ನ ತಿಳಿಸಿಕೊಡುವ ಮೂಲಕ ಈ ಗ್ರಂಥ ಎಲ್ಲರಿಗೆ, ಆಸ್ತಿಕ ಸಮುದಾಯಕ್ಕೆ ದೊಡ್ಡ ಉಪಕಾರ ಮಾಡತ್ತೆ ಅಂತ ಅರಿತ ರಾಜರು ಮೊದಲು ಎಲ್ಲ ದೇವತೆಗಳನ್ನ ನಮಸ್ಕಾರ ಮಾಡಿದ್ರು. ಮಾಡಿ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ರು. ಈಗ ಈ ಗ್ರಂಥದ ವಿಷಯಕ್ಕೆ ಪ್ರವೇಶ ಮಾಡ್ತಾ ಅವರಂತಾರೆ, ಈ ಗ್ರಂಥ ಮುಖ್ಯವಾಗಿ ಹೊರಟದ್ಯಾಕೆ ಅಂದ್ರೆ, ನಾನು ಮೊದಲನೇ ದಿನವೇ ಹೇಳಿದಂತೆ, ಭಗವಂತನ ವಿಷಯದಲ್ಲಿ ಯಾರ ಯೋಗ್ಯತಾ ಎಷ್ಟೆಷ್ಟು ಅಂತ ಶಾಸ್ತ್ರದ ಆಧಾರದ ಮೇಲೆ ತಿಳಿಸ್ಲಿಕ್ಕೆ ಹೊರಟದ್ದು. ದೇವರನ್ನು ಎಲ್ಲರೂ ಒಂದೇ ರೀತಿಯಾಗಿ ಉಪಾಸನೆ ಮಾಡೋಲ್ಲ, ದೇವರ ಬಗೆಗೆ ಎಲ್ಲರಿಗೆ ಒಂದೇ ರೀತಿ ಭಾವನೆ ಇರೋಲ್ಲ. ಹಾಗಾದ್ರೆ ಯಾರ ಭಾವನೆ ಎಷ್ಟು, ಯಾಕೆ ಅದನ್ನು ತಿಳ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ, ಹರಿಭಕ್ತರೆಲ್ಲ ನಮಗೆ ಗುರುಗಳು. ಯಾರ್ಯಾರು ದೇವರಲ್ಲಿ ಸರ್ವೋತ್ತಮತ್ವ ಜ್ಞಾನವನ್ನ ತಿಳಿದುಕೊಂಡು ಭಕ್ತಿ ಮಾಡ್ತಾರೋ ಅವರೆಲ್ಲ ನಮಗ್ ಗುರುಗಳು. ಆದ್ರೆ ಯಾರು ಎಂಥ ಗುರುಗಳು, ಯಾವ ಗುರುಗಳು ಹೆಚ್ಚು, ಯಾವ ಗುರುಗಳು ಅವರಿಗೆ ಹೋಲಿಕೆಯಲ್ಲಿ ಕಡಿಮೆ ಅನ್ನೋದನ್ನು ತಿಳಿದುಕೊಂಡ್ರೆ ಇದನ್ನೇ ತಾರತಮ್ಯ ಜ್ಞಾನ ಅಂತ ಕರೆಯೋದು. ಅದಕ್ಕೆ ತಕ್ಕನಾದ ಭಕ್ತಿ ಮಾಡ್ಬೇಕು. ಅಲ್ಲ, ಏನಾಚಾರ್ಯ ಮತ್ತೆ ಎಲ್ರೂ ಒಂದು ಅಂತ ಹೋಗುವಾಗ ನೀವು ತಾರತಮ್ಯ ಅಂತೀರಿ, ಮೇಲೆ ಕೆಳಗೆ ಅಂತೀರಿ, ಅವ್ರು ಬೇರೆ ಇವ್ರು ಬೇರೆ ಅಂತೀರಿ. ಇದೇನ್ ನೀವು ಸರಿಯಾ ನೀವು ಮಾಡ್ತಾ ಇರೋದು? ನಾನೇ ಮಾಡಿದ್ರೆ ಸರಿಯಲ್ಲ, ನಾನೇ ಮಾಡಿದ್ರೆ ಸರಿಯಲ್ಲ. ಆದ್ರೆ ಜಗತ್ತಲ್ಲಿ ಇರೋದನ್ನ ಹೇಳಲಿಕ್ಕೆ ಯಾರಪ್ಪನ ಹಂಗಬೇಕು? ಇವತ್ತು ಹೇಗಿದೆ ಜಗತ್ತಿನಲ್ಲಿ, ಒಬ್ಬ ದೊಡ್ಡ ಓದನ್ನ ಓದಿದ್ದಾನೆ, ಅವನು ಡಾಕ್ಟ್ರು ಇಂಜಿನಿಯರು ಏನೋ ಓದಿದ್ದಾನೆ. ಅವನು ಎಲ್ಲೋ ಹೋಗ್ತಾನೆ, ಎಲೆಕ್ಟ್ರಾನಿಕ್ ಸಿಟಿ ಅಲ್ಲೆಲ್ಲೋ ದೊಡ್ಡ ಆಫೀಸ್, ಭಾರಿ ದೊಡ್ಡ ಆಫೀಸು, ಅಲ್ಲಿ ಕೆಲಸ, ಕಂಪ್ಯೂಟರ್ ಮುಂದೆ ಕೂತಿದ್ದೇನು, ಇಡೀ ದಿವಸ ಲ್ಯಾಪ್ಟಾಪ್ ನೋಡಿದ್ದೇನು, ಏನೋ ಮಾಡಿದ್ದೇನು, ಕೆಲಸ ಇಲ್ಲ. ಕೊನೆಗೆ ತಿಂಗಳ ಕೊನೆಗೆ ಒಂದು 70,000ವೋ 75,000 ಸಂಬಳ ಬಂತು. ಅದೇ ಆಫೀಸಲ್ಲಿ ಇನ್ನೂ ಒಬ್ಬ ಕೆಲಸ ಮಾಡ್ತಾನೆ. ಯಾರು? ಎಲ್ರು ಬಂದಾಗ ಬಾಗಿಲು ತೆಗೆಯುವ ಕೆಲಸ. ಯಾವ ಕೆಲಸ ಹೆಚ್ಚಲ್ಲ, ಯಾವ ಕೆಲಸ ಕಡಿಮೆ ಅಲ್ಲ. ಆದ್ರೆ ಜಗತ್ತಿನಲ್ಲಿ ಆಯಾ ಕೆಲಸಕ್ಕೆ ತಕ್ಕಂತೆ ಅವರವರಿಗೆ ಸಂಬಳ, ಆಯಾ ಓದಿಗೆ ತಕ್ಕಂತೆ ಅವರವರಿಗೆ ಕೆಲಸ. ಯಾವ ಕೆಲಸ ಬೇಡ ಜಗತ್ತಲ್ಲಿ? ಟೈರಿಗೆ ಗಾಳಿ ಹಾಕೋರು ಇಲ್ದೇ ಇದ್ರೆ ನಮಗ್ ಭಾರಿ ಕಷ್ಟ ಆಗುತ್ತೆ. ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಕ್ಕೆ ಜನ ಇಲ್ದೇ ಇದ್ರೆ ನಮಗ್ ಭಾರಿ ಕಷ್ಟ ಆಗುತ್ತೆ. ಯಾವ ಕೆಲಸ ಚಿಕ್ಕದು ಅಲ್ಲ, ಯಾವ ಕೆಲಸ ದೊಡ್ಡದಲ್ಲ. ಆದರೂ ಜಗತ್ತಿನಲ್ಲಿ ಒಂದು ತಾರತಮ್ಯ ನಮ್ ಕಣ್ಣಿಗೆ ಕಾಣತ್ತೆ. ಒಬ್ರು ಹಿರಿಯರಿರ್ತಾರೆ, ಒಬ್ರು ಕಿರಿಯರಿರ್ತಾರೆ. ಅದೇನಂದ್ರೆ ಶಾಸ್ತ್ರದ ಮಾತು, ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರೀಯೋ ಹ್ಯುತ್ತರೋತ್ತರಂ. ವಿತ್ತ ಸಂಪತ್ತು, ಬಂಧು ಅಂದ್ರೆ ಬಂಧುತ್ವ ಸಂಬಂಧ, ವಯಸ್ಸು ಅವ್ರು ಮಾಡಿದ ಕೆಲಸ, ವಿದ್ಯಾ, ಇದು 5 ಗೌರವಕ್ಕೆ ಯೋಗ್ಯರಾದವರಲ್ಲಿ ಇರ್ಬೇಕಾದ ಗುಣ. ಅಂದ್ರೆ ನಾವು ಒಬ್ಬರನ್ನು ಗೌರವಿಸ್ತೇವೆ ಅಂದ್ರೆ ಅವರಲ್ಲಿ ಈ 5ರಲ್ಲಿ ಯಾವ್ದಾದ್ರೂ ಒಂದು ಕ್ವಾಲಿಟಿ ನಮ್ಗಿಂತ ಜಾಸ್ತಿ ಇರಬೇಕು. ಈ 5ರಲ್ಲಿ ಆಮೇಲೆ ಬರೋದು ಮೊದಲನೇದಕ್ಕಿಂತ ಗ್ರೇಟ್. ಅಂದ್ರೆ ಅವನ ಹತ್ರ ತುಂಬಾ ದುಡ್ಡಿದೆ, ಆದ್ರೆ ಒಬ್ಬ ಬಹಳ ವಿದ್ಯಾವಂತ ಇದ್ದಾನೆ. ಯಾರಿಗೆ ಮೊದಲ ಪೂಜೆ? ಶಾಸ್ತ್ರ ಹೇಳುತ್ತೆ ಓದ್ಕೊಂಡವನಿಗೆ ಮೊದಲನೇ ಪೂಜೆ ಕೊಡು. ದುಡ್ಡು ಇವತ್ತು ಬರತ್ ನಾಳೆ ಹೋಗುತ್ತೆ. ವಿದ್ಯೆ ಹಾಗಲ್ಲ, ವಿದ್ಯೆ ಅದು ಪರಮೋತ್ಕೃಷ್ಟ. ಹಾಗಾಗಿ ಜಗತ್ತಿನಲ್ಲಿ ಯಾವ ಈ ತಾರತಮ್ಯ ಇದೆ, ಇದರಂತೆ ಜಗತ್ತಿನ ವ್ಯವಹಾರ ನಡೆದ್ರೆ ಎಲ್ಲ ಜಗತ್ತಿಗೂ ಕ್ಷೇಮ. ಹೇಗೋ ನಾವು ನಮ್ಮ ಪಕ್ಕದ ಮನೆಯವ್ರನ್ನ ಬಾಯಿಗೆ ಬಂದಂಗೆ ಬೈಬೋದು, ಪರಿಚಿತರಾದ್ರೆ ಮಾತ್ರ, ಮತ್ತೆ ಅಪರಿಚಿತರಾದ್ರಲ್ಲ.
ನಮ್ಗೆ ತುಂಬಾ ದಿವಸ ಮಠಕ್ಕೆ ಬರ್ತಾರೆ ಹೋಗ್ತಾರೆ, ಅಂಥವ್ರಿಗೆ ಏನ್ ಬೇಕಾ ಹೇಳ್ಬೋದು, ಏನೋ ಅನ್ಬೋದು, ಹೋಗಲು ಅನ್ಬೋದು. ಅದೇ ದೇಶದ ಪ್ರಧಾನ ಮಂತ್ರಿಗಳಿಗೆ ಈ ಭಾಷೆಯನ್ನು ಬಳಸಬಹುದಾ? ಏನಾಚಾರ್ಯ ಅವರು ನಮ್ಮಂಗೆ ಮನುಷ್ಯರು ಬಿಟ್ಟಾರ? ಹಾಗಾದ್ರೆ ತಾರತಮ್ಯ, ಯೋಗ್ಯತೆಗೆ ತಕ್ಕಂತೆ ತಾರತಮ್ಯ, ತಾರತಮ್ಯಕ್ಕೆ ತಕ್ಕಂತೆ ಆದರ, ಅದರಂತೆ ದೇವತೆಗಳಲ್ಲೂ ಈ ಕ್ರಮ. ಅವರಲ್ಲಿ ತಾರತಮ್ಯವನ್ನ ಗುರುತಿಸುವ ಬಗೆ ಹೇಗೆ? ನಮಗಾದ್ರೆ ಕೆಲಸವೋ ಸಂಪತ್ತು ವಿದ್ಯೆ ಏನೋ ಒಂದಿದೆ, ಅವರಲ್ಲಿ ಗುರುತಿಸುವ ಬಗೆ ಹೇಗೆ ಅಂದ್ರೆ ವಿಷ್ಣು ಭಕ್ತಿ. ಯಾರು ಭಗವಂತನಲ್ಲಿ ಅತ್ಯಂತ ಭಕ್ತರಿದ್ದಾರೋ ಅವರು ನಮಗೆ ದೊಡ್ಡ ಗುರುಗಳು. ಅವರಿಗೆ ಹೋಲಿಕೆಯಲ್ಲಿ ಯಾರಿಗೆ ಕಡಿಮೆ 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 ಆಗತ್ತೋ ಅವರೆಲ್ಲ ಅವರಿಗಿಂತ ಕೆಳಗೆ 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 ಕೆಳಗೆ. ಎಲ್ಲರೂ ನಮ್ಮ ಗುರುಗಳು, ಆದರೆ ಅವರಲ್ಲೊಂದು ತಾರತಮ್ಯ ಇದೆ. ಇದನ್ನು ತಿಳಿಸ್ಲಿಕ್ಕೆ ಹೊರಟದ್ದು ಈ ಗ್ರಂಥ. ಆ ಕೆಲಸವನ್ನೀಗ ಪ್ರಾರಂಭಿಸ್ತಾ ಅವರು ಹೇಳ್ತಾರೆ, ಶ್ರೀ ಬ್ರಹ್ಮವಾಣಿ ಪ್ರಾಣೇಶ ಭಾರತ್ಯಾಖ್ಯಾ ಪರೇ ಹರೌ ಪಂಚೇಮಾಶ್ಚಂಚಲಾನೈವ ಕಥಂಚನ ಕದಾಚನ. ಭಗವಂತನಲ್ಲಿ ಯಾವಾಗಲೂ ಒಂದೇ ರೀತಿಯಾದ ಭಾವನೆಯನ್ನ ಹೊಂದಿದವರು 5 ಮಂದಿ ಮಾತ್ರ. ಅವರೇ ಹೇಳ್ಬಿಟ್ರು, ನಾವು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಏನೋ ಆಚಾರ್ಯ, ನಮ್ಗೆ ಇವತ್ತು ಭಕ್ತಿ ಇರುತ್ತೆ, ನಾಳೆ ಇರೋದೇ ಇಲ್ಲ. ಹೌದು, ಅದು ನಮ್ಮ ಸ್ವಭಾವ. ಹಾಗಾಗಿ ನಾವು ದೇವತೆಗಳಾಗಿಲ್ಲ, ಇನ್ನು ಮನುಷ್ಯರಾಗೆ ಇಲ್ಲೇ ಕಾಫಿ ಟೀ ಕುಡ್ಕೊಂಡು ಓಡಾಡ್ಕೊಂಡಿದ್ದೀವಿ. 5 ಮಂದಿ ಮಾತ್ರ ಭಗವಂತನಲ್ಲಿ ಒಂದೇ ತರನಾದ ಭಕ್ತಿಯನ್ನ ಹೊಂದಿದವರು. ಯಾರದು? ಲಕ್ಷ್ಮಿ, ಶ್ರೀ, ಬ್ರಹ್ಮ, ವಾಣಿ, ಪ್ರಾಣೇಶ, ಭಾರತಿ. 5 ಮಂದಿ ಮಾತ್ರ. ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು ಇವರು ಮಾತ್ರ. ಪಂಚೇಮಾಹ ಚಂಚಲಾಹ ನೈವ ನೈವ ಚಂಚಲಾಹ. ಈ 5 ಮಂದಿ ಭಗವಂತನಲ್ಲಿ ಎಂದೆಂದೂ ಚಿತ್ತ ವಿಭ್ರಮಕ್ಕೆ ಒಳಗಾಗುವವರಲ್ಲ. ದೇವರ ಬಗ್ಗೆ ಡೌಟ್ ಬರೋಲ್ಲ, ಯಾವುದೇ ದೇಶ ಯಾವುದೇ ಕಾಲಗಳಲ್ಲಿ. ಅದಕ್ಕೋಸ್ಕರ ಭೀಮಸೇನ ದೇವರ ಬಗೆಗೆ ಹೇಳುವಾಗ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರಃ ಅನ್ನತ್ತೆ. ವೃಕೋದರಃ ಭೀಮಸೇನ ದೇವರು ಶುದ್ಧ ಭಾಗವತ ಧರ್ಮದಲ್ಲಿ ಆಸಕ್ತರಾದವರು. ಏನು ಭಾಗವತ ಧರ್ಮ ಅಂದ್ರೆ ಯಾವುದು ಭಗವತ್ ಪ್ರೀತಿಕರವೋ ಅದನ್ನೇ ಮಾಡುವವರು, ಯಾವುದು ಭಗವತ್ ಪ್ರೀತಿಕರ ಅಲ್ಲ ಅದನ್ನ ಜೀವನದಲ್ಲಿ ಮಾಡದೇ ಇರು. ನಮ್ದೇನ್ ಪ್ರಾಬ್ಲಮ್ ಅಂದ್ರೆ ನಮಗೂ ಅನ್ಸತ್ತೆ ದೇವ್ರಿಗೆ ಏನ್ ಇಷ್ಟನೋ ಅದನ್ನೇ ಮಾಡೋಣ ಅಂತ, ಆದ್ರೆ ದೇವ್ರಿಗೆ ಏನ್ ಇಷ್ಟ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ದಾಸರು ಪ್ರಾರ್ಥನೆ ಮಾಡಿದ್ರು, ನಿನ್ನ ಚಿತ್ತಕ್ಕೆ ಬಂದುದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ನಮ್ದು ಎಲ್ಲ ಸಂಕಟ ಶುರುವಾಗೋದೇ ಇಲ್ಲಿಂದ. ನಾವ್ ಅನ್ಕೊಳ್ತೀವಿ ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ಬೇಕು ಅಂತ 10 ಅಲಾರಾಮ್ ಇಟ್ಕೊಳ್ತೀವಿ. 10ನೇ ಅಲಾರಾಮ್ ತಲೆ ಮೇಲೆ ಹೊಡೆದಂಗ್ ನಿದ್ದೆ ಬಂದಿರುತ್ತೆ. ಎದ್ದೇಳೋಟೋದಿಗೆ 8 ಗಂಟೆ ಆಗ್ಬಿಟ್ಟಿರುತ್ತೆ. ಸೂರ್ಯ ಎಲ್ಲ ಹುಟ್ಟಿ ಕಪ್ಕಪಾಳಕ್ ಹೊಡಿತಾ ಇರ್ತಾನೆ. ನಾವ್ ಒಂದ್ ಅಂದ್ಕೊಂಡು ಭಗವತ್ ಸಂಕಲ್ಪದಲ್ಲಿ ಮತ್ತೊಂದಿದ್ರೆ ನಾವ್ ಅಂದುಕೊಂಡಿದ್ ನೆರವೇರೋಲ್ಲ, ನಮಗ್ ಬಹಳ ದುಃಖ ಆಗಿಬಿಡುತ್ತೆ. ಅದಕ್ಕೆ ಆದ್ರೆ ಪ್ರಾಣದೇವರಿಗೆ, ಲಕ್ಷ್ಮೀ ದೇವಿಗೆ ಈ ಟೆನ್ಷನ್ನೇ ಇಲ್ಲ. ಯಾಕೆ? ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತ. ಮತ ಅಂದ್ರೆ ಅಭಿಮತ, ಅಭಿಮತ ಅಂದ್ರೆ ಒಪ್ಪಿಗೆಯಾದದ್ದು. ಯಾವುದು ಭಗವಂತನಿಗೆ ಒಪ್ಪಿಗೆಯೋ ಅದೇ ವಾಯುದೇವರಿಗೆ ಒಪ್ಪಿಗೆ ಆಗೋದು. ಯಾವುದೋ ವಾಯುದೇವರಿಗೆ ಒಪ್ಪಿಗೆ ಆಯ್ತೋ ಅದಕ್ಕೆ ಭಗವಂತ ಎಸ್ ಎಸ್ ಅಂತಾನೆ. ವಾಯುದೇವರ ಸ್ಕ್ರೀನಿಂಗ್ ಕಮಿಟಿ ಅಂತ, ಭಕ್ತರ ಸ್ಕ್ರೀನಿಂಗ್ ಕಮಿಟಿ. ಅದರಲ್ಲಿ ಇರೋರು ಯಾರು ಅಂದ್ರೆ ಈ 5 ಮಂದಿಯೇ. ಬ್ರಹ್ಮವಾಯು, ಸರಸ್ವತಿ, ಭಾರತಿ, ಲಕ್ಷ್ಮೀ ದೇವಿಯರು. ಈ 5 ಮಂದಿಯ ಕಮಿಟಿ ಮುಂದೆ ಭಕ್ತನ್ನ ಸ್ಕ್ರೀನಿಂಗ್ ಮಾಡಿ ಕಳಿಸ್ಕೊಟ್ರೆ ದೇವ್ರು ದೂಸರಾ ಮಾತಾಡಲ್ಲ. ಆಯ್ತು ನಡಿ ನಡಿ ಒಳಗ್ ಹೋಗು, ಅವ್ರಿಗೆ ಸಿಕ್ಕಿದ್ಯಾ, ಹ್ಞೂ ಅಂದ್ರ ಹೊರಡು ಮತ್ತೆ ಅಂತ. ದೇವ್ರು ಏನೂ ಚೆಕ್ ಮಾಡಲ್ಲ. ಯಾಕೆಂದ್ರೆ ಆ 5 ಮಂದಿ ಭಗವಂತನಲ್ಲಿ ಅಚಂಚಲವಾದ ಭಕ್ತಿ ಭಾವವನ್ನ ಹೊಂದಿದವರು. ಈ 5 ಮಂದಿಯಲ್ಲಿ ಇವರನ್ನ ಪರಶುಕ್ಲ ತ್ರಯ ಅಂತ ಕರೀತಾರೆ, 3ರ ಗುಂಪು. ಹೇಗೆ? ರಾಜರು ಹೇಳ್ತಾರೆ, ಏಕೀಭಾವಾದ್ ಬ್ರಹ್ಮವಾಯುವೋ ತತ್ಪತ್ನ್ಯೋಸ್ತದ್ವದೇವಹಿ ಏಕೀಭಾವೇ ಸತೀಮಾಸ್ತು ತಿಸ್ರೋ ಭುವನ್ ಹಿ ದೇವತಾ. ಇವರಿಬ್ಬರು, ಈ 5 ಮಂದಿಯಲ್ಲಿ ಲಕ್ಷ್ಮಿಯದ್ದೊಂದು ಪ್ರತ್ಯೇಕವಾದ ಕಕ್ಷೆ. ಯಾಕೆ? ಆಕೆ ನಿತ್ಯ ಮುಕ್ತಳು, ಶ್ರೀರಮ. ಉಳಿದವರೆಲ್ಲ ಸಂಸಾರಿಗಳೇ. ಎಲ್ಲಿವರೆಗೆ? ಬ್ರಹ್ಮದೇವರವು ಸಂಸಾರಿಗಳೇ. ಆದ್ರೆ ನಮ್ ಸಂಸಾರಕ್ಕೂ ಅವ್ರ ಸಂಸಾರಕ್ಕೂ ವ್ಯತ್ಯಾಸ ಇರುತ್ತೆ. ನಮ್ ಸಂಸಾರ ಅಂದ್ರೆ ಹೇಗೆ? ನಾಳೆ ಬೆಳಗ್ಗೆ ತಿಂಡಿ ಏನಾಗತ್ತೋ ಏನೋ, 6:30ಗೆ ಊಟಕ್ಕೆ ಬರ್ಬೇಕು ಅಂತ ಹೇಳಿದಾರೆ, ಎಷ್ಟೊತ್ತಿಗೆ ಎಚ್ಚರ ಆಗತ್ತೋ ಏನೋ, ನಾಳೆ ಏನ್ ಸ್ವೀಟ್ ಮಾಡಿರ್ತಾರೋ ಏನೋ, ಮೊದಲು ಸಾರನ್ನ ಹಾಕ್ತಾರೋ ಹುಳಿಯನ್ನ ಹಾಕ್ತಾರೋ. ಇದು ನಮ್ ಸಂಸಾರ. ಬ್ರಹ್ಮದೇವರ ಸಂಸಾರ ಹೀಗಲ್ಲ. ಅವ್ರದ್ದು ಹೇಗೆ? ಜಗತ್ತನ್ನು ಸೃಷ್ಟಿ ಮಾಡು ಅಂತ ಹೇಳಿದಾನ್ ಭಗವಂತ. ಸೃಷ್ಟಿ ಮಾಡಕ್ ಹೇಗೆ ಅಂತಲೇ ಹೇಳಿಲ್ವಲ್ಲ, ತಪಸ್ ಮಾಡ್ಬೇಕು. ತಪಸ್ ಮಾಡಿದ್ರೆ ಭಗವಂತ ಹೇಗೆ ಒಲಿತಾನೋ ಏನೋ.
ಅದಕ್ಕೆ ಯಜ್ಞ ಮಾಡಬೇಕು. ಯಜ್ಞ ಹೇಗೆ? ಇದು ಬ್ರಹ್ಮದೇವರ ಸಂಸಾರ. ಅದಕ್ಕೆ ಅವರ ಬಗ್ಗೆ ಹೇಳುವಾಗ ಅವರ ಲಿಂಗ ದೇಹ ಇದೆಯಲ್ಲ, ಅದು ದಗ್ಧ ಪಟಾಯಮಾನ ಅಂತ ಕರೀತಾರೆ. ಸುಟ್ಟ ಬಟ್ಟೆ ಅಂತ. ಬಟ್ಟೆ ನೆಲಕ್ಕೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಬಟ್ಟೆ ಸುಟ್ಟೋಯ್ತು, ಆದ್ರೆ ಬಟ್ಟೆ ಶೇಪ್ ಹಾಗೇ ಇರುತ್ತೆ. ಗಾಳಿ ಗೀಳಿ ಬರದೇ ಇದ್ರೆ ಅದು ಹಾಗೇ ಇರುತ್ತೆ. ಅಲ್ಲಿ ಬಟ್ಟೆ ಇದ್ದಂಗ ಅನ್ಸತ್ತೆ, ಆದ್ರೆ ಮುಟ್ ನೋಡಿದ್ರೆ ಆ ಬಟ್ಟೆ ಇಲ್ಲ. ಯಾಕೆ? ಅದೇನ್ ಕೆಲಸ ಮಾಡಲ್ಲ, ಯೂಸ್ಲೆಸ್ ಬಟ್ಟೆ. ಹಾಗೆ ನಮಗೆಲ್ಲ ಲಿಂಗ ದೇಹ ಇದೆಯಲ್ಲ, ಅದು ಫೈನಲ್. ಜೀವನ ಸುತ್ತಲೂ ಇರುವ ಲಿಂಗ ದೇಹ, ಅದು ಫಸ್ಟ್ ಆವರಣ. ಅದು ಹೋದ್ರೆ ಮೋಕ್ಷ, ಅದು ಹೋಗಲ್ಲ. ಅದೇ ನಮ್ಮನ್ನ ಸಂಸಾರದಲ್ಲಿ ಕಟ್ಟಿ ಹಾಕಿ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಆದ್ರೆ ಬ್ರಹ್ಮದೇವರು ವಾಯುದೇವರಿಗೂ ಈ ಲಿಂಗ ದೇಹ ಇದೆ, ಅವರು ಸಂಸಾರಿಗಳೇ. ಆದ್ರೆ ಅವ್ರಿಗಿರೋ ಲಿಂಗ ದೇಹ ಹೇಗೆ ಅಂದ್ರೆ ಸುಟ್ಟ ಬಟ್ಟೆಯಂತೆ. ಇದೆಯಾ? ಇದೆ. ವರ್ಕ್ ಆಗತ್ತಾ? ಆಗಲ್ಲ. ಇಂಥ ಒಂದು ಲಿಂಗ ದೇಹ, ನಾಮಕೆ ವಾಸ್ತೆ ಅಂತಾರಲ್ಲ ಹಾಗೆ. ಹಾಗಾಗಿ ಬ್ರಹ್ಮ ಮತ್ತು ವಾಯುಗಳು ಒಂದು. ಲಕ್ಷ್ಮಿಗೆ ಈ ಲಿಂಗ ದೇಹವೂ ಇಲ್ಲ. ಯಾಕೆಂದ್ರೆ ದೇವ್ರು ಯೋಚನೆ ಮಾಡ್ದ, ನಾನು ಲಿಂಗದೇಹವನ್ನು ಇಟ್ಟುಕೊಳ್ಳದೆ ನಮ್ಮ ಮನೆಯವ್ರಿಗೆ ಮಾತ್ರ ಲಿಂಗದೇಹ ಕೊಟ್ರೆ ಉಂಟೆ? ಹಾಗೆಲ್ಲ ಮಾಡಕ್ಕಾಗಲ್ಲ. ನಮ್ಮ ತಟ್ಟೆಯಲ್ಲಿ ಏನಿದೆಯೋ ಮನೆಯವ್ರಗಳ ತಟ್ಟೆಯಲ್ಲೂ ಅದೇ ಇದ್ರೆ ಊಟ ಕ್ಷೇಮವಾಗಿ ನಡೆಯತ್ತೆ. ಇಲ್ಲ, ಕೃಷ್ಣಾರ್ಪಣ. ಭಗವಂತ ಏನ್ ಮಾಡ್ದ? ಎಲ್ಲಲ್ಲೂ ಎಲ್ಲ ಕಡೆಗಳಲ್ಲಿ ನನ್ನ ಜೊತೆಗೆ ಇರಬೇಕಾದವಳಾದ್ರಿಂದ ನಮ್ಮ ಮನೆಯವಳು ನನ್ ಸಮಾನವಾಗಿ ಆಕೆಗೂ ಲಿಂಗದೇಹ ಇಲ್ಲದಂತೆ ಮಾಡ್ತೇನೆ ಅಂತ ಇಚ್ಛೆಯಿಂದ. ಆಕೆಗೂ ಲಿಂಗದೇಹ ಇಲ್ಲ, ನಿತ್ಯ ಮುಕ್ತಳಾದವಳು. ಹಾಗಾಗಿ ಅವಳದ್ದೊಂದು ಬೇರೆ ಕೆಟಗರಿ. ಅವಳಿಗಿಂತ ಕೆಳಗೆ ಬರುವವರು ಯಾರು ಅಂದ್ರೆ ಬ್ರಹ್ಮದೇವರು, ವಾಯುದೇವರು. ಇವರಿಗೆ ಲಿಂಗದೇಹ ಇದೆ, ಆದ್ರೆ ಲಿಂಗದೇಹ ವರ್ಕ್ ಆಗಲ್ಲ. ಸಂಸಾರಿಗಳೇ ಹೌದಾದರೂ ಸಂಸಾರದಲ್ಲಿ ಇಲ್ಲ. ಎಲ್ಲ ಸಂಸಾರಿ ಜೀವರನ್ನ ನಿಯಮಿಸುವವರು. ಆದ್ರಿಂದ ಇವರಿಬ್ರು ಒಂದೇ ಕಕ್ಷೆಯಲ್ಲಿ ಬರುವವರು. ಒಂದೇ ಒಂದು ಕಲ್ಪ ಸಾಧನೆಯಲ್ಲಿ ಡಿಫರೆನ್ಸ್ ಅಷ್ಟೇ. ಬ್ರಹ್ಮದೇವರು ಒಂದು ಕಲ್ಪ ಜಾಸ್ತಿ ಸಾಧನೆ, ವಾಯುದೇವರದ್ದು ಒಂದು ಕಲ್ಪ ಸಾಧನೆ ಕಡಿಮೆ ಬ್ರಹ್ಮದೇವರಿಗೆ ಹೋಲಿಸಿದ್ರೆ. ಹಾಗಾಗಿ ಒಂದೇ ಕಕ್ಷೆಯಲ್ಲಿರುವವರು ಅವರಿಬ್ರು ಒಂದು ಅಂತ ಲೆಕ್ಕ. ಇನ್ನು ಬ್ರಹ್ಮದೇವರ ವಾಯುದೇವರ ಹೆಂಡಂದಿರು ಅವರಿಬ್ರು ಸಮಾನ ಕಕ್ಷೆಯಲ್ಲಿ ಬರುವವರು. ಭಗವಂತಂಗೆ ಇಬ್ರು ಮಕ್ಕಳು, ಬ್ರಹ್ಮ ವಾಯುಗಳು. ಅವನಿಗಿಬ್ರು ಸೊಸೆ ಅಂದ್ರು ಸರಸ್ವತಿ ಭಾರತೀಯರು. ಎಂಥ ಅನ್ಯೋನ್ಯವಾದ ಸಂಸಾರ ನೋಡ್ರಿ ಅವರು. ಸಾಮಾನ್ಯ ಅಣ್ಣ ತಮ್ಮಂದ್ರಿದ್ರೆ ಒಂದು ಅಣ್ಣ ತಮ್ಮಂದ್ರಿಗೆ ಹತ್ಕೊಂಡಿರುತ್ತೆ. ಅಣ್ಣ ತಮ್ಮಂದ್ರಿಗೆ ಹತ್ಕೊಳ್ಳದೆ ಇದ್ರು ಓರ್ವರ್ಗಿತ್ತಿರು ನಾದ್ನಿ ಅವ್ರಿಗಂತೂ ಹತ್ಕೊಂಡ್ಬಿಟ್ರೆ. ಆದ್ರೆ ಇಲ್ಲಿ ಏನಿಲ್ಲ, ಅಣ್ಣ ತಮ್ಮಂದ್ರು ಒಂದೇ ಕಕ್ಷೆ, ಅವರಿಬ್ರು ಹೆಂಡಂದಿರು ಅವರು ಒಂದೇ ಕಕ್ಷೆ. ಹೀಗೆ ಒಟ್ಟಾರೆ ಮೂರು ಕಕ್ಷೆಯಲ್ಲಿರುವ ಮಂದಿ ಭಗವಂತನನ್ನ ಚೆನ್ನಾಗಿ ತಿಳಿದವರಾದ್ರಿಂದ ಇವರನ್ನ ಮೂರು ಗುಂಪು. ಈ ಗುಂಪಿಗೆ ಏನ್ ಹೆಸರಪ್ಪ? ರಾಜರಂತಾರೆ, ಯತ್ ಶುದ್ಧಾಪರ ಪರ್ಯಾಯಂ ಪದಂ ಶುಕ್ಲಾಭಿಧಂ ಬುಧಾಹ ಆಹುಸ್ತೇನ ಪರೇ ತತ್ವೇ ಶುಕ್ಲಮೇತತ್ರಯಂ ಕಿಲ. ಶುದ್ಧ ಅನ್ನುವ ಅರ್ಥದಲ್ಲಿ ಸಂಸ್ಕೃತದಲ್ಲೊಂದು ಶಬ್ದ ಇದೆ, ಶುಕ್ಲ ಅಂತ. ಇವರು ಪರ ಅಂದ್ರೆ ಬ್ರಹ್ಮ, ಭಗವಂತ. ಭಗವಂತನ ವಿಷಯದಲ್ಲಿ ಶುದ್ಧರು, ಎಂದೂ ಭಗವಂತನ ಬಗ್ಗೆ ಅನ್ಯಥಾ ಜ್ಞಾನ ಇಲ್ಲದವರು. ಆದ ಕಾರಣ ಇವರು ಪರ ಶುಕ್ಲರು. ಪರನಲ್ಲಿ ಶುದ್ಧರು, ಭಗವಂತನಲ್ಲಿ ಶುದ್ಧರಾದವರು. ಎಷ್ಟು ಮಂದಿ? 3 ಮಂದಿ. ಹಾಗಾಗಿ ಈ ಗುಂಪಿಗೆ ಇವರಿಗೆಲ್ಲ ಏನ್ ಹೆಸರು? ಪರ ಶುಕ್ಲ ತ್ರಯ ಅಂತ ಇವರನ್ನು ಕರಿಬೇಕು. ಇದೇ ಪರಶುಕ್ಲತ್ರಯ ಅಂದ್ರೆ. ಈ 3 ಮಂದಿ ಪರಶುಕ್ಲತ್ರಯರು ಅಂತ ಕರೆಸಿಕೊಂಡವರಾಗಿದ್ದಾರೆ. ಇದರಲ್ಲಿ ಈ ಮೊದಲ ಈ 3ನೇ ವಿಲಾಸ ಮತ್ತು 4ನೆಯ ವಿಲಾಸಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಲಕ್ಷ್ಮೀ ದೇವಿಗೆ ಯಾಕೆ ದೇವರ ಬಗ್ಗೆ ಅನ್ಯಥಾ ಜ್ಞಾನ ಇಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ರೀ. ಎಲ್ಲೋ ಪಕ್ಕದಲ್ಲಿರೋರು ಸಾಮಾನ್ಯ ಹಿಂಗಾಗತ್ತೆ, ಅಯ್ಯಪ್ಪ ಏನ್ ಒಳ್ಳೆ ಆಚಾರರು, ಏನ್ ಚೆನ್ನಾಗಿ, ಏನ್ ಪ್ರವಚನ, ಏನು ಅಂತ ಆಚಾರ ಹೊಗಳ್ತಾ ಇದ್ರೆ ಪಕ್ಕದಲ್ಲಿ ಮನೆಯವ್ರು ಅನ್ಕೋತಾ ಇರ್ತಾರ, ಆಹಾ ಮನೆಗ್ ಬಂದ್ರೆ ಗೊತ್ತಾಗತ್ತೆ ಇವ್ರದೆಲ್ಲ ಬಂಡವಾಳ. ಅಂದ್ರೆ ಮೊದಲು ಶುರುವಾಗೋದು ಎಲ್ಲಿ ಅಂದ್ರೆ ಮನೆಯಲ್ಲೇ. ಯಾಕೆಂದ್ರೆ ತುಂಬಾ ಹೊತ್ತು ಒಟ್ಟಿಗೆ ಇರುವಾಗ ಯಾವಾಗ್ಲೂ ಹಾಗೆ, ಯಾರ ಬಗ್ಗೆ ತುಂಬಾ ಪರಿಚಯ ಬೆಳೆಯತ್ತೋ ಅವ್ರ ಬಗ್ಗೆ ಅವಜ್ಞಾ ಬೆಳೆಯತ್ತು. ಒಂಥರ ತಿರಸ್ಕಾರ. ಅತಿ ಪರಿಚಯಾದ ಅವಜ್ಞಾ ಭವತಿ ವಿಶಿಷ್ಟೇಪಿ ವಸ್ತುನಿ ಪ್ರಾಯ ಅಂದ ಸಂಸ್ಕೃತದ ಒಬ್ಬ ಕವಿ. ಯಾಕೆಂದ್ರೆ ನಮ್ಗೆಲ್ಲ ಗಂಧದ ತುಂಡು ಅಂದ್ರೆ ಬಹಳ ಅದು ಪ್ರೆಷಿಯಸ್, ತುಂಬಾ ಅಮೂಲ್ಯವಾದ್ದು ಶ್ರೀಗಂಧ. ಆದ್ರೆ ಮಲೆಯ ಪರ್ವತ, ಮಲಯಾಚಲ, ಆ ಮಲೆಯ ಪರ್ವತದಲ್ಲಿ ತೆಂಗಿನ ಮರ ಬೆಳೆದಂಗೆ ಗಂಧದ ಮರ ಬೆಳೆಯುತ್ತಂತೆ. ಅಲ್ಲಿ ವಾಸ ಮಾಡುವಂತಹ ಯಾವುದೋ ಒಬ್ಬ ಹೆಣ್ಣು ಮಗಳು, ಅವಳು ಮನೆಯಲ್ಲಿ ಎಣ್ಣೆ ನೀರು ಹಾಕೊಳ್ಳಕ್ಕೆ ಅಂತ ಉರುವಲ್ ಬೇಕಲ್ಲ, ಒಲೆ ಕಾಯಿಸ್ಬೇಕಲ್ಲ, ಯಾವ ಕಟ್ಟಿಗೆ ಹಾಕಿ ಯಾಳು? ಅಲ್ಲಿ ಬೆಳೆಯೋದೇ ಗಂಧದ ಮರ. ಅಡಿಗೆ ಮಾಡಕ್ಕೂ ಗಂಧ ಹಚ್ಚಕ್ಕೇನೆ, ಒಲೆ ಹಂಡೆ ಉರಸಕ್ಕೂ ಗಂಧ ಹಚ್ಚಕ್ಕೇನೆ, ಏನ್ ಮಾಡಕ್ಕೂ ಗಂಧ ಹಚ್ಚಕ್ಕೆ. ಯಾಕೆ? ಅಲ್ಲಿ ಬೆಳೆಯೋದೇ ಅದು. ನಾವು ಅದು ಅಯ್ಯೋ ಗಂಧ ಹಚ್ಚಕ್ಕೆ ಅನ್ಬೇಕು.
ಅವ್ರಿಗೆ ಗಂಧ ಚಕ್ಯನ ಅಂತ. ಅತಿ ಪರಿಚಯ ಆಗ್ಬಿಟ್ರೆ, ತುಂಬಾ ಪರಿಚಯ ಆಗ್ಬಿಟ್ರೆ ಟು ಬಿ ಗ್ರಾಂಟೆಡ್ ಅಂತ ಅವ್ರನ್ನ ಹಾಗೆ ತಗೊಂಡ್ಬಿಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಇದು ಜಗತ್ತಲ್ಲಿ ಹೀಗೆ ನಡೆಯೋದು. ಹಾಗಾಗಿ ಯಾವಾಗಲೂ ಲಕ್ಷ್ಮೀ ನಾರಾಯಣರು ಒಟ್ಟಿಗೆ ಇರ್ತಾರೆ ಅಂದ್ರೆ, ಲಕ್ಷ್ಮಿಗೆ ನಾರಾಯಣನ್ ಬಗ್ಗೆ ತುಂಬಾ ಪರಿಚಯ ಆಗಿ ಅಯ್ಯೋ ನಿಮ್ದೆಲ್ಲ ನಂಗೊತ್ತು ಬಿಡಿ ಅಂತ ಆಗ್ಬಿಡುತ್ತಾ? ಈ ಭಾವನೆ ಬಂದ್ರೆ ಲಕ್ಷ್ಮೀ ದೇವಿಗೆ ಭಗವಂತನಲ್ಲಿ ಮನಸ್ಸು ಶುದ್ಧವಾಗಿ ಅಚಂಚಲವಾಗಿರುತ್ತೋ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈಗ ರಾಜರು ಕೊಡ್ತಾ ಹೋಗ್ತಾರೆ. ರಾಜರು ಪ್ರಾರಂಭ ಮಾಡ್ತಾ ಅಂತಾರೆ, ಅನಾದ್ಯನಂತ ಕಾಲೇಪಿ ಯಾ ಜನ್ಮ ಮರಣೋಜ್ಜಿತ ನಿತ್ಯ ಮುಕ್ತಾ ಚ ಯಾ ತಸ್ಮಾತ್ ತ್ಯಕ್ತ ಚಿತ್ತಭ್ರಮೈವ ಸಾ. ಲಕ್ಷ್ಮೀ ದೇವಿಗೆ ಚಿತ್ತಭ್ರಮ ಇಲ್ಲ. ಭ್ರಮ ಅಂದ್ರೆ ಅಲ್ಲಾಡೋದು. ಆಕೆಯ ಮನಸ್ಸು ಭಗವಂತನ ವಿಷಯದಲ್ಲಿ ಅಲುಗಾಡೋಲ್ಲ. ಯಾಕೆ ಅಲುಗಾಡೋಲ್ಲ ಅಂದ್ರೆ ಆಕೆಗೆ ಸಂಕಟ ಇಲ್ಲ, ಕಿರಿಕಿರಿ ಇಲ್ಲ. ಜೀವನದ ದೊಡ್ಡ ಸಮಸ್ಯೆ ಏನು? ಹುಟ್ಟು ಸಾವು. ನೋಡಿ, ಹುಟ್ಟದಾಗ್ಲೇ ಏನೋ ಒಂದಿಷ್ಟು ಖರ್ಚು, ಹೋಗ್ಲಿ ಸಾವಿನಲ್ಲಿ ಸುಖವಾಗಿ ಮನುಷ್ಯ ಸತ್ತೋಗ್ತಾರ, ಮನುಷ್ಯ ಸಾಯುವಾಗ ದುಃಖವನ್ನು ಅನುಭವಿಸ್ತಾನೆ. ಸತ್ಮೇಲೆ ಮನೆಯವರೆಲ್ಲ ಇನ್ಶೂರೆನ್ಸ್ ಮಾಡಿದಾರ ಅಂತಲೇ ಮೊದಲು ನೋಡೋದು. ಇಲ್ದಿದ್ರೆ ಎಷ್ಟು ಕಷ್ಟ ಇದೆ. ಎಲ್ಲ ಸಂದರ್ಭದಲ್ಲಿಯೂ ಬಹಳ ಕಷ್ಟ. ಇವತ್ತೊಬ್ರು ಹೀಗೆ ಬಂದಿದ್ರು ನಮ್ಮಲ್ಲಿ. ಅವರು ಪಾಪ ಅಂದ್ರೆ ಅವರು ಸರಿಯೇ, ತಪ್ಪು ಅಂತಲ್ಲ, ಅವ್ರೇನು ಅಂದ್ರೆ ನೀವೊಂದು ಇನ್ಶೂರೆನ್ಸ್ ಮಾಡಿಸಿ ಅಂತ. ಯಾಕೆಂದ್ರೆ ಅವ್ರ ಪಾಪ ನೋಡಿ, ಇವತ್ ನೀವಿದ್ದೀರಿ, ನಾಳೆ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ? ಅಯ್ಯೋ ದೇವ್ರೆ. ಹಿಂಗೆ ಅಂದ್ರೆ ಜೀವನದಲ್ಲಿ ಅತ್ಯಂತ ದೊಡ್ಡ ಕಷ್ಟ ಯಾವುದು ಅಂದ್ರೆ ಹುಟ್ಟು ಸಾವು. ಅದ್ರ ಮಧ್ಯದಲ್ಲಿ ನಮ್ಗೇನು ಯೋಚನೆ ಮಾಡಕ್ ಟೈಮೇ ಸಿಗಲ್ಲ. ಹುಟ್ತೀವಿ, ಸತ್ತೋಗೋಷ್ರೊಳಗೆ ಏನಾದ್ರು ಮಾಡ್ಬೇಕು ಅಂತ. ವಿದ್ಯೆ ಅಂದ್ರೆ ಅಧ್ಯಯನ ಮಾಡ್ಬೇಕು, ಜ್ಞಾನ ಸಂಪಾದನೆ ಮಾಡ್ಬೇಕು ಅಂದ್ರೆ ಆದ್ರೂ ಒಂಥರ ಏನು ಆಚಾರ್ಯ, ಇನ್ನೊಂದು 20 ವರ್ಷ ದುಡಿಬೋದು, ಏನಾಗತ್ತೋ ದುಡಿದು ಬಿಡೋಣ ಅನ್ಕೊಂಡಿದೀನಿ. ದುಡಿದು ಬಿಟ್ಟು ಏನ್ ಮಾಡೋಣ? ಅದೆಲ್ಲ ಆಮೇಲೆ ನೋಡೋದು. ಯಾವ್ದು ಚೆನ್ನಾಗಿರುತ್ತೋ ಅದ್ರಲ್ಲಿ ಶೇರ್ ಮಾರ್ಕೆಟ್ ಇದ್ರೆ ಶೇರ್ ಮಾರ್ಕೆಟು, ಆಮೇಲೆ ಈಗ ಏನೋ ಮ್ಯೂಚುವಲ್ ಫಂಡ್ ಅದ್ ಚೆನ್ನಾಗಿದ್ರೆ ಅದ್ರಲ್ಲಿ ಹಾಕ್ಬಿಡೋದು, ಗೋಲ್ಡ್ ಏನಂತಾರೆ ಗೋಲ್ಡ್ ಬಾಂಡ್ ಅದನ್ನ ತಗೊಳ್ಳೋದಿದ್ರೆ ಅದ್ರಲ್ಲಿ ಹಾಕ್ಬಿಡೋದು. ಏನೋ ದುಡ್ದಂತೂ ದುಡ್ದು ಬಿಡ್ಬೇಕು, ದುಡ್ಡು ಬಂದ್ಮೇಲೆ ಆಮೇಲೆ ನೋಡ ಏನೋ ಒಂದ್ ಮಾಡಿದ್ರೆ ಆಯ್ತು ಅಂತ ಹಿಂಗೆ. ಆದ್ರೆ ಲಕ್ಷ್ಮಿಗೆ ಇದ್ಯಾವ ಚಿಂತೆ ಇಲ್ಲ. ಆಕೆ ಜನ್ಮ ಮರಣೋಜ್ಜಿತ. ಆಕೆಗೆ ಹುಟ್ಟಿಲ್ಲ, ಆಕೆಗೆ ಸಾವಿಲ್ಲ. ಹೋಗ್ಲಿ, ಹುಟ್ಟು ಸಾವುಗಳಿಲ್ದೆ ಇದ್ರು ಸಂಸಾರದಲ್ಲಿದ್ದಾಳಲ್ಲಪ್ಪ, ಅಯ್ಯೋ ಆಕೆಗೆ ಸಂಸಾರವೂ ಇಲ್ಲ, ನಿತ್ಯ ಮುಕ್ತಳು, ಯಾವ ಬಂಧನ ಇಲ್ಲ. ಆದ ಕಾರಣ ಅವಳಿಗೆ ಇಷ್ಟೆಲ್ಲ ಇರಬೇಕಾದ್ರೆ ಅವಳಿಗೆ ಮನಸ್ಸು ಚಂಚಲ ಆಗ್ಬಾರ್ದು. ಮನಸ್ಸು ಚಂಚಲ ಆದವರಿಗೆ ಸಂಸಾರ ಇದೆ ಅಂತ ಅರ್ಥ. ನಾವೆಲ್ಲ ಸಂಸಾರದಲ್ಲಿರೋರು ನಮ್ ತಲೆ ಒಂದ್ ಕಡೆ ನಿಲ್ಲಲ್ಲ, ಇಲ್ಲೇ ಕೂತಿರ್ತೀವಿ. ಅಲ್ಲಿ ಯಾರೋ ಹಾರ್ನ್ ಮಾಡಿದ್ರೆ ಅಲ್ಲಿ ಹೋಗ್ಬಿಡುತ್ತೆ ನಮ್ ಕಿವಿ. ಅದು ಸಹಜ. ಹೌದು, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ನನಗೇ ನೆನ್ನೆ ಆ ಅನುಭವ ಆಯ್ತು. ಏನು, ಇಲ್ಲೆಲ್ಲ ತುಂಬಾ ಜನ ಇತ್ತಲ್ಲ, ರಾಯರ ದರ್ಶನ ಮಾಡ್ಲಿಕ್ಕೆ ಬಂದವರು. ಅವ್ರು ಮಾಡಿದ್ದೇನ್ ತಪ್ಪಲ್ಲ, ತಪ್ಪು ನಂದು. ಏನು, ಅವರು ಮಾತಾಡುವಾಗ ಏಕಾಗ್ರತೆ ಕಳ್ಕೊಳ್ಳು. ಹಾಗಾದ್ರೆ ಆಕೆ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳಿಗೆ ಈ ಸಂಸಾರ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ ಅಂದ್ರೆ ಆಕೆಗೆ ಚಿತ್ತಭ್ರಮ ಇಲ್ಲ ಅಂತಲೇ ಅರ್ಥ. ಇದರಲ್ಲೂ ಆಕೆ ಅವಳ ಬಗ್ಗೆ ಹೇಳ್ತಾ ಎಷ್ಟು ಅದ್ಭುತ ಲಕ್ಷ್ಮೀದೇವಿ ಅಂದ್ರೆ ಅವರಂತಾರೆ, ಯಾರು ಲಯೇಪಿ ಹರಿಣಾ ಸಾರ್ಧಂ ಯಾಶೇತೆ ಪ್ರಲಯಾಂಬುನಿ. ಲಯಕಾಲ ದೇವರಿಗೆ ಸೃಷ್ಟಿ ಮಾಡಿ ಸಾಕಪ್ಪ ಈ ಜಗತ್ತಿನ ಇರಬಾರ್ದು ಅಂತ ಅನ್ಸತ್ತ. ಬ್ರಹ್ಮದೇವರ ಕಲ್ಪ ಮುಗಿಯುವಾಗ, ಬ್ರಹ್ಮದೇವರ ಪೂರ್ಣಾಯುಷ್ಯ ಪರ ಅನ್ನುವ ಆಯುಷ್ಯ ಏನಿದೆ ಅದು ಮುಗಿಯುವಾಗ ಭಗವಂತಂಗ ಅನ್ಸತ್ ಸಾಕ್, ಇನ್ನೀ ಜಗತ್ತನ್ನು ಮುಗಿಸ್ಬಿಡೋಣ ಅಂತ ಭಗವಂತ ಎಲ್ರನ್ನೂ ಬಡದು ಬಾಯಿಗೆ ಹಾಕೊಳ್ತಾನ. ಅಕ್ಷರಶಃ ನಾವು ಸುಮ್ನೆ ಏನೋ ಮಾತು ಹೇಳ್ತೀವಿ, ಬಡದು ಬಾಯಿಗೆ ಹಾಕೊಳ್ತೀನಿ ನಿನ್ನ ಅಂತ. ಭಗವಂತ ಎಲ್ಲರನ್ನೂ ಬಡದು ಬಾಯಿಗೆ ಹಾಕೊಳ್ತಾನೆ. ಮೃತ್ಯುರು ಯಸ್ಯೋಪಸೇಚನಂ ಅನ್ನತ್ತೆ ವೇದ. ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ಲ, ಇದು ಇನ್ನೊಂದು ಭಾರಿ ಆಶ್ಚರ್ಯ. ಉಪನಿಷತ್ ಹೇಳತ್ತೆ, ದೇವರು ಜಗತ್ತನ್ನ ಯಾಕ್ರಿ ಸೃಷ್ಟಿ ಮಾಡ್ತಾನೆ? ಯಾಕೆ ಸೃಷ್ಟಿ ಮಾಡ್ತಾನೆ ಅಂದ್ರೆ ಕೊನೆಗೆ ತಿನ್ನಕ್ಕಂತೆ. ಮಾಡಿದ್ದುಣ್ಣೋ ಮಹಾರಾಯ. ನಾವು ಮನೆಯಲ್ಲಿ ಬಹಳ ಚೆನ್ನಾಗಿ ಅಡಿಗೆ ಪ್ರಿಪೇರ್ ಮಾಡ್ತೀವಿ. ಯಾಕೆ? ನಾವು ಊಟ ಮಾಡಕ್ಕಿದ್ರೆ. ಯೋಚನೆ ಮಾಡಿ, ಇವತ್ ನಮ್ದು ಊಟ ಇಲ್ಲ, ಮಕ್ಕಳದ್ ಮಾತ್ರ ಊಟ ಅಂದ್ರೆ ಚಿತ್ರಾನ್ನ ಮೊಸರನ್ನ ಕಲ್ಸ್ಕೊಂತ ಹೇಳಿ ಹೋಗ್ತೀವಿ ನಾವು. ನಾವು ಊಟ ಮಾಡ್ಲಿಕ್ಕಿದ್ರೆ ಎಷ್ಟು ಮನಸ್ಸಿಟ್ಟು ಅಡಿಗೆಯನ್ನ ತಯಾರು ಮಾಡ್ತೇವೋ, ಭಗವಂತ ಕೊನೆಗೆ ಭಕ್ಷಣ ಮಾಡ್ಬೇಕಲ್ಲ, ಅದಕ್ಕೆ ಎಲ್ಲ ಜಗತ್ತನ್ನು ಚೆನ್ನಾಗಿ ಪ್ರಕೃತಿಯಿಂದ ತಯಾರು ಮಾಡಿ ರೆಡಿ ಇಟ್ಟಿರ್ತಾನೆ. ರೆಡಿ ಟು ಈಟ್. ಅದೇನೋ ಈ ಮ್ಯಾಗಿ ಎಲ್ಲ ಬರುತ್ತಲ್ಲ, ಏನೋ ರೆಡಿ ಇನ್ 2 minutes ಅಂತ. ಹಾಗ ಭಗವಂತ ಅವ್ನ್ಗೆ 2 ನಿಮಿಷ ರೀ. ಯಾಕೆಂದ್ರೆ ಬ್ರಹ್ಮದೇವರ ಆಯುಷ್ಯವೇ ಅವನ ಒಂದು ರೆಪ್ಪೆ ಮುಚ್ಚಿ ತೆಗೆಯೋ ಕಾಲ.
ಹಾಗಾಗಿ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನಲ್ಲ, ಕೊನೆಗೆ ಎಲ್ಲವನ್ನ ತಿಂದು ತೇಗ್ತಾನ್. ಎಲ್ಲ ತಿನ್ನುವಾಗ ಮೊಸರನ್ನಕ್ಕೆ ಉಪ್ಪಿನಕಾಯಿ ನೆಂಚ್ಕೊಂಡ ಹಾಗೆ ಮೃತ್ಯು ದೇವತೆಯನ್ನು ಹೀಗೆ ತಗೊಂಡ್ ಬಾಯಿಗೆ ಹಾಕೊಳ್ತಾನ ಭಗವಂತ. ಮೃತ್ಯು ಯಸ್ಯ ಉಪಸೇಚನಂ, ಇದು ಭಗವಂತನ ಲೀಲೆ. ಹೀಗ್ ಮಾಡಿದಾಗ ಯಾರಿಲ್ಲ, ಇಡೀ ಜಗತ್ತು ಅನ್ಸ್ಕೊಂಡದ್ದೆಲ್ಲ ಖಾಲಿ ಖಾಲಿ. ಪ್ರಳಯೋದಕದಲ್ಲಿ ಒಬ್ಬನೇ ಮಲಗ್ಬಿಟ್ಟಿರ್ತಾನೆ, ಆಗ್ಲೂ ಒಬ್ಳೇ ಜೊತೆಗಿರ್ತಾಳೆ. ಯಾರದು? ಲಕ್ಷ್ಮೀದೇವಿ. ಎಲೆಯಾಗಿ, ನೀರಾಗಿ, ಕತ್ತಲಾಗಿ, ಮೈಮೇಲ್ ಧರಿಸಿರುವ ಆಭರಣ ಆಗಿ, ಆ ವೃಕ್ಷವಾಗಿ, ಎಲ್ಲ ರೂಪದಿಂದಿದ್ದವಳು ಯಾರು? ಲಕ್ಷ್ಮೀದೇವಿ. ಅವರಂತಾರೆ ಲಯೇಪಿ ಹರಿಣಾಸಾರ್ಧಂ ಯಾಶೇತೆ. ಲಕ್ಷ್ಮಿ ಲಯ ಕಾಲದಲ್ಲಿ ಭಗವಂತನ ಜೊತೆ ವಿಹಾರ ಮಾಡ್ತಾಳಂತ. ಏನಂದ್ರೆ ಊಟ ಆದ್ಮೇಲೆ ಹೊಟ್ಟೆ ತುಂಬ ಊಟ ಆಗಿ ಒಂದು 10 ನಿಮಿಷ ಮಲಗ್ಬೋದು. ಗೃಹಸ್ಥನಿಗೆ ಪರ್ಮಿಷನ್ ಇದೆ, ಬ್ರಹ್ಮಚಾರಿ ಮತ್ತು ಸನ್ಯಾಸಿ ಮಲಗೋ ಹಾಗಿಲ್ಲ. ಮಧ್ಯಾಹ್ನ ಗೃಹಸ್ಥ ಮಲಗಬಹುದು. ಆ ಮಲಗುವಾಗ ಮನೆಯವರು ಪಕ್ಕದಲ್ಲಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತದೆ. ಭಗವಂತ ಲಕ್ಷ್ಮಿಗಳೇ ಬಾಯಿಲಿ ಎಲ್ಲ ಕೆಲಸ ಸಾಕ್ ಮಾಡು, ಶ್ರೀ ಭೂ ದುರ್ಗಾ ರೂಪದಿಂದ ಮಾಡ್ತಾ ಇದೆಯಲ್ಲ, ಬಾಯಿಲಿ ನೀನ್ ಬಾಯಿಲಿ ಅಂತೆಲ್ಲ ಲಕ್ಷ್ಮೀ ದೇವಿಯನ್ನ ಕರೆದು ಲಕ್ಷ್ಮಿ ಜೊತೆಗೆ ತಾನು ಮಲಗುತ್ತಾನ, ವಿಹಾರ ಮಾಡ್ತಾನೆ. ಭಗವಂತನಿಗೆ ವಿಹಾರ ಕಾಲ. ರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ಅಂಶವನ್ನು ಹೇಳ್ತಾರೆ. ಅಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರು ಯಾಕೆ ಜನಿಸರು ಅಂತ ಕೇಳ್ತಾರೆ. ಲಕ್ಷ್ಮೀ ದೇವಿಯ ಜೊತೆ ವಿಹಾರ ಮಾಡುವ ಕಾಲ ಇಚ್ಛಾ ವಿಹಾರಿ ಭಗವಂತ. ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೆ ಇದ್ರು ಮನೆಯವರನ್ನ ಮಾತ್ರ ಪಕ್ಕದಲ್ಲಿ ಇಟ್ಕೊಳ್ತಾನೆ ದೇವ್ರು. ಅಂದ್ರೆ ಸಾಮಾನ್ಯ ಮನೆಯಲ್ಲಿ ಮನೆಯವರು ತುಂಬಾ ಕಿರಿಕಿರಿ ಮಾಡಿದ್ರೆ ಅಯ್ಯೋ ಮನೆಗೆ ಹೋಗೋದೇ ಬೇಡ ಅನ್ಸ್ಬಿಡತ್ತಾಚಾರ್ಯ ಅಂತ. ಆದ್ರೆ ಭಗವಂತ ಪ್ರಳಯ ಕಾಲದಲ್ಲೂ ಮನೆಯವ್ರ ಜೊತೆಗೆ ಇರ್ತಾನೆ ಅಂದ್ರೆ ಮನೆಯವ್ರ ಕಿರಿಕಿರಿ ಇಲ್ಲ ಅಂತಲೇ ಅರ್ಥ ಅಂದ್ರು ರಾಜರು. ಲಯೋದಕದಲ್ಲಿಯೂ ಹೆಂಡತಿಯ ಜೊತೆಗೆ ಇರ್ತಾನೆ ಭಗವಂತ. ಅಂದ್ರೆ ನಿಜವಾಗಿ ಇಲ್ಲೆಲ್ಲ ಮದುವೆ ಆದಾಗ ಮನೆಯವರು ಪರವಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಮನೇಲಿ ಹೇಳೋದುಂಟು, ಆಹಾ ಈಗ್ಲೇ ನೋಡು ಸೆರ್ಗ್ ಹಿಡ್ಕೊಂಡು ಓಡಾಡಕ್ ಶುರು ಮಾಡ್ಬಿಟ್ಟ. ನಾವ್ ಸಂಸಾರದಲ್ಲಿ ಏನ್ ಸೆರ್ಗ್ ಹಿಡ್ಕೊಂಡು ಯಾರು ಓಡಾಡಕ್ ಆಗಲ್ರಿ, ಅವ್ರ ಕೆಲ್ಸ ಅವ್ರಿಗೆ, ಇವ್ರ ಕೆಲ್ಸ ಇವ್ರಿಗೆ. ನಿಜವಾಗಿ ಸೆರ್ಗ್ ಹಿಡ್ಕೊಂಡು ಓಡಾಡೋನ್ ಯಾರು ಒಂದ್ ಲೆಕ್ಕಕ್ಕೆ ನೋಡಿದ್ರೆ ಭಗವಂತ. ಎಂದೆಂದೂ ಬಿಡಲ್ಲ ಲಕ್ಷ್ಮಿನ. ಇಷ್ಟೆಲ್ಲ ಇರುವಾಗ ಲಕ್ಷ್ಮಿಗೆ ದೇವರ ಬಗ್ಗೆ ಚಿತ್ತ ಚಾಂಚಲ್ಯ ಇದ್ರೆ ಭಗವಂತ ಇಷ್ಟೆಲ್ಲ ಅನುಗ್ರಹವನ್ನ ಲಕ್ಷ್ಮೀ ದೇವಿಯ ಮೇಲೆ ಯಾಕೆ ಮಾಡ್ತಾನೆ? ರಾಜರಂತಾರೆ ಲಯೋದಕದಲ್ಲಿ ಅದು ಫೈನಲ್, ಅದಕ್ಕಿಂತ ಮುಂದೆ ಇನ್ನೇನಿಲ್ಲ. ಯಾರೂ ಇಲ್ಲದೆ ಇರುವಾಗ್ಲೂ ನೀನಿರು ನನ್ನ ಪಕ್ಕ ಅಂತ ಅವಳ ಜೊತೆಗೆ ಭಗವಂತ ವಿಹಾರ ಮಾಡ್ತಾನೆ. ಅಂದ್ರೆ ಲಕ್ಷ್ಮೀ ದೇವಿಯ ಚಿತ್ತ ದಾರ್ಢ್ಯ, ಮನೋದಾರ್ಢ್ಯ, ಭಗವಂತನಲ್ಲಿ ಆಕೆಗಿರುವ ಅತಿಶಯವಾದ ಭಕ್ತಿ ಅಂತದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಅನುಗ್ರಹ ಮಾಡ್ತಾನೆ ಗೊತ್ತಾ ದೇವರು. ಹರ್ತಾಪಿ ಸರ್ವಲೋಕಸ್ಯ ಭರ್ತೈವಾಸೀದ್ಧಿಯ ಶ್ರಿಯ ಇತ್ತಂ ಮಹೋಪಕರ್ತಾರಂ ಧರ್ತಾರಂ ನಿತ್ಯಮಾತ್ಮನಃ. ಅವರಂತಾರೆ ಭಗವಂತ ಜಗತ್ತನ್ನೆಲ್ಲ ಸಂಹರಿಸುವವ, ಆದ್ರೆ ಮನೆಗ್ ಬಂದ್ರೆ ಲಕ್ಷ್ಮಿ ಗಂಡ ಕೂತ್ ಬಿಡ್ತಾನೆ. ಏನಂದ್ರೆ ಸಾಮಾನ್ಯ ಗಾದೆ ಊರ್ಗ್ ಉಪಕಾರಿ ಮನೆಗ್ ಮಾರಿ ಅಂತ. ಭಗವಂತಂದು ಉಲ್ಟ, ಊರಿಗೆಲ್ಲ ಮಾರಿ, ಆದ್ರೆ ಮನೆಗೆ ಬಂದ್ರೆ ಮಾತ್ರ ಮಡದಿಯ ಜೊತೆ ಸಣ್ಣ ಆರಾಮದ ಗಂಡ ಅಷ್ಟೇ. ರಾಜರಂತಾರೆ ಸರ್ವಲೋಕಸ್ಯ ಹರ್ತ, ಇಡೀ ಜಗತ್ತನ್ನ ಸಂಹರಿಸುವವ, ಆದ್ರೆ ಭರ್ತೈವ ಆಸೀತ್ ಯಹ ಶ್ರಿಯ, ಲಕ್ಷ್ಮಿಗೆ ಭರ್ತ ಗಂಡ. ಜಗತ್ತನ್ನೇ ಸಂಹರಿಸುವವನಾದರೂ ಲಕ್ಷ್ಮಿಯನ್ನ ಧರಿಸುವವ. ಭರ್ತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಧರಿಸುವವ ಅಂತ ಅರ್ಥ. ಲಕ್ಷ್ಮಿಯನ್ನ ಧರಿಸುವವ ಅಂದಮೇಲೆ ಇಷ್ಟೆಲ್ಲ ಉಪಕಾರವನ್ನ ಭಗವಂತ ಲಕ್ಷ್ಮಿಗೆ ಮಾಡ್ತಾ ಇದ್ದಾನೆ. ಇದರಿಂದ ವಾಪಸ್ ನಾರಾಯಣನಿಗೆ ಏನೂ ಪ್ರಯೋಜನ ಇಲ್ಲ. ಸಂಸಾರದಲ್ಲಿ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಅನುಸರಿಸಿಕೊಂಡು ಯಾಕಿರ್ತಾರೆ ಅಂದ್ರೆ ಇಲ್ಲದೆ ಇದ್ರೆ ಮನಸ್ತಾಪ ಜಾಸ್ತಿ ಆಗತ್ತೆ, ಮನೆ ರಣಾಂಗಣ ಆಗತ್ತೆ ಅನ್ನೋ ಕಾರಣಕ್ಕೆ. ಆದ್ರೆ ಇಲ್ಲ, ಯಾವ ಪಾಸಿಬಿಲಿಟಿನೂ ಇಲ್ಲ, ಯಾವ ಸಂಭವನೀಯತೆಯೂ ಇಲ್ಲ. ಲಕ್ಷ್ಮಿ ಮುನಿಸಿಕೊಂಡು ಹೋದ್ರೆ ದೇವ್ರು ಕಳ್ಕೊಳ್ಳೋದು ಏನೂ ಇಲ್ಲ. ಹೋಗ್ಲಿ, ದೇವ್ರು ಏನು ಮಾಡ್ಲಿಲ್ಲ ಅಂತ ಲಕ್ಷ್ಮಿ ಮುನಿಸ್ಕೊಂಡು ಹೋಗೋದೂ ಇಲ್ಲ. ಇಷ್ಟಾದ್ರೂ ಅನ್ಯೋನ್ಯವಾಗಿ ಪರಸ್ಪರವಾಗಿ ಉಪಕಾರವನ್ನ ಮಾಡಿಕೊಂಡು, ಅಂದ್ರೆ ಲಕ್ಷ್ಮಿಯಿಂದ ಭಗವಂತನಿಗೆ ಏನೂ ಪ್ರಯೋಜನ ಇಲ್ಲದೆ ಇದ್ರು ತಾನು ಮಾತ್ರ ಲಕ್ಷ್ಮಿಗೆ ಎಷ್ಟೆಲ್ಲ ಉಪಕಾರ ಮಾಡ್ತಾನೆ ಅಂದ್ರೆ ಏನರ್ಥ? ಲಕ್ಷ್ಮೀ ದೇವಿಗೆ ಭಗವಂತನ ಬಗೆಗೆ ಸರಿಯಾದ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಎಂದೂ ಹೋಗುವಂಥದ್ದಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೀಗೆ ಹೇಳ್ತಾ ಅವರು ಮುಂದಂತಾರೆ, ಇನ್ನು ಯಾರನ್ನ ಬಯಸ್ತಾಳೆ ಲಕ್ಷ್ಮಿ ಅಂತ ನಿಮ್ಮ ಆಕ್ಷೇಪ. ಅವರಂತಾರೆ
ಪ್ರಳಯ ಕಾಲದಲ್ಲಿ ಎಲ್ಲ ನಾಶ ಆಗಿ ಹೋಯ್ತು. ಆದ್ರೆ ಭಗವಂತನ ತ್ರಿಧಾಮಗಳು ವೈಕುಂಠ ಅದು ಹಾಗೇ ಇದೆ. ಯಾಕೆ ಹಾಗೇ ಇದೆ? ಅದು ಯಾವುದೋ ಪ್ರಾಕೃತವಾದ ವೈಕುಂಠ ಲೋಕ ಆಗಿದ್ರೆ ಅದು ನಾಶ ಆಗ್ತಿತ್ತು. ಏನಂದ್ರೆ ವೈಕುಂಠದಲ್ಲಿ ಎರಡು ಭಾಗ ಇದೆ. ಒಂದು ಲಕ್ಷ್ಮ್ಯಾತ್ಮಕವಾದ್ದು, ಶ್ರೀ ಅನ್ನುವ ಲಕ್ಷ್ಮೀ ರೂಪದಿಂದ ಅಭಿಮನ್ಯಮಾನವಾದ ಚೇತನ ಸ್ವರೂಪವಾದ ಒಂದು ಲೋಕ ಇದೆ. ಇನ್ನೊಂದು ವೈಕುಂಠ ಅಂತ ಅದರ ಹೊರವಲಯದಲ್ಲಿ, ಈಗ ಹೆಂಗೆ ಬೆಂಗಳೂರು ಗ್ರಾಮಾಂತರ ಅಂತಿದೆಯೋ ಹಾಗೆ ವೈಕುಂಠದ ಔಟ್ಸ್ಕಟ್ಸ್, ಗ್ರಾಮಾಂತರ. ಆ ಯಾವ ವೈಕುಂಠದ ಹೊರಭಾಗ ಇದೆಯಲ್ಲ, ಇದು ಅಮುಕ್ತ ಸ್ಥಾನ. ಅಂದ್ರೆ ಮುಕ್ತಿಗೆ ಹೋಗಕ್ಕೆ ರೆಡಿ ಆಗಿರೋರು, ಮೋಕ್ಷಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿರೋರು ಅಲ್ಲಿ ನಿಂತಿರ್ಬೋದು. ಅಲ್ಲೆಲ್ಲ ಅವರು ಓಡಾಡ್ಬೋದು, ಅವರಿಗೆ ಅಲ್ಲೆಲ್ಲ ಆನಂದದ ಅನುಭವ ಎಲ್ಲ ಆಗುತ್ತೆ. ಆದ್ರೆ ಆ ಜಾಗ ಪ್ರಳಯ ಕಾಲದಲ್ಲಿ ನಾಶ ಆಗತ್ತೆ. ಯಾವಾಗ ಬ್ರಹ್ಮದೇವರ ಆಯುಷ್ಯ ಮುಗಿಯುವ ಪ್ರಳಯ ಇದೆಯಲ್ಲ, ಅವಾಗ ಆ ಜಾಗ ನಾಶ ಆಗತ್ತೆ. ಆದರೆ ಮುಕ್ತರೆಲ್ಲ ವಾಸ ಮಾಡುವ ಲಕ್ಷ್ಮ್ಯಾತ್ಮಕವಾದ ಚೇತನ ಸ್ವರೂಪವಾದ ವೈಕುಂಠ ಏನಿದೆ ಅದು ನಾಶ ಆಗೋಲ್ಲ. ನೋಡಿ ಏನ್ ವಿಶೇಷ ಅಂದ್ರೆ, ನಾವೊಂದ್ ಮನೆ ಕಟ್ಟಿದ್ರೆ ಅದ್ರಲ್ಲೊಂದು 10x10 ರೂಮ್ ಮಾಡಿದ್ರೆ ಆ ರೂಮಲ್ಲಿ ಮ್ಯಾಕ್ಸಿಮಮ್ ಒಂದು 10 ಜನ ಮಲ್ಕೊಳ್ಬಹುದು. 11ನೇವ್ರು ಬಂದ್ರೆ ಜಾಗ ಇಲ್ಲ. ಯಾಕೆಂದ್ರೆ ಗೋಡೆ ಅವೆಲ್ಲ ಮಣ್ಣು ಕಲ್ಲು ಇಟ್ಟಿಗೆಗಳಿಂದ ನಿರ್ಮಾಣವಾದ. ವೈಕುಂಠವು ಹಾಗೆ ಯಾವುದೋ ಜಡ ಸ್ವರೂಪವಾದ್ರೆ ಪ್ರತಿ ಬಾರಿ ಮೋಕ್ಷಕ್ಕೆ ಹೋಗೋ ಜೀವರಿಗೆ ಜಾಗ ಎಲ್ಲಿಂದ ಕೊಡೋದು? ಅದಕ್ಕೆ ಆ ವೈಕುಂಠ ಏನು ಅಂದ್ರೆ ಲಕ್ಷ್ಮ್ಯಾತ್ಮಕ ಚೇತನ ಸ್ವರೂಪವಾದದ್ದು. ಅಂದ್ರೆ ಈಗಾಗಲೇ ಇಷ್ಟು ಜೀವರು ವೈಕುಂಠದಲ್ಲಿದ್ರು, ಮುಂದೆ ಬ್ರಹ್ಮ ಪ್ರಳಯ ಆದಾಗ ಇನ್ನೊಂದಿಷ್ಟು ಜೀವರು ಬರ್ತಾರೆ ಅಂದ್ರೆ ವೈಕುಂಠ ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದ್ದಲ್ಲ, ಚೇತನ ಸ್ವರೂಪವಾದ್ದು. ಅದು ಅವರಿಗೂ ಜಾಗ ಆಗುವಂತೆ ಮಾಡಿಕೊಡತ್ತೆ. ಇದು ಆ ವೈಕುಂಠದ ಹೆಗ್ಗಳಿಕೆ. ಈ ವೈಕುಂಠ ಲಕ್ಷ್ಮೀ ಸ್ವರೂಪವಾದ್ದು. ರಾಜರಂತಾರೆ, ದೇವರು ಇಡೀ ಪ್ರಳಯದಲ್ಲಿ ಎಲ್ಲವನ್ನೂ ನಾಶ ಮಾಡುವವ, ವೈಕುಂಠವನ್ನು ಮಾತ್ರ ನಾಶ ಮಾಡೋದು. ಈ ವೈಕುಂಠ ಯತ್ ಸ್ವರೂಪ ಲಕ್ಷ್ಮೀ ಸ್ವರೂಪವಾದ್ದು. ಈ ವೈಕುಂಠದಲ್ಲಿರುವವರಿಗೆ ಯಾವ ದೋಷ ಇಲ್ಲ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ತಮೋ ಗುಣ ಇಲ್ಲೇ ಹೋಗ್ಬಿಟ್ಟಿರುತ್ತೆ. ಲಿಂಗದೇಹ ಒಂದು ಸುತ್ತಕೊಂಡಿರೋದ್ರಿಂದ ಸ್ವಲ್ಪ ರಜಸ್ಸು ಸ್ವಲ್ಪ ಸತ್ವ ಗುಣಗಳು ನಮ್ಮಲ್ಲಿ ಇರ್ತಾವಿನ್ನು. ಅದು ಅಲ್ಲಿಗೆ ಹೋಗ್ಬೇಕು. ಎಲ್ಲಿ? ಅಮುಕ್ತ ಸ್ಥಾನ. ಹೋದಾಗ ಅಲ್ಲಿ ಬ್ರಹ್ಮದೇವರು ಪ್ರವಚನ ಮಾಡ್ತಾರೆ. ಅಲ್ಲೆಲ್ಲ ಕೂತ್ಕೊಂಡು ಕೇಳ್ಬೇಕು. ಹಂಗಾಗಿ ಈಗಿಂದ ಪ್ರವಚನ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ಅಂತ. ಎಲ್ಲ ಆನ್ಲೈನ್ ಅಲ್ಲೇ ನೋಡ್ಕೋತೀನಿ ಆಚಾರ್ಯನ ಮನೆಯಲ್ಲಿ ಮಾಡಬಾರ್ದು. ಇಲ್ಲಿ ಅಭ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ಹೋಗಿ ಕೂತ್ಕೋಬಹುದು. ಇಲ್ದಿದ್ರಾಗಲ್ಲ. ಅಲ್ಲಿ ಬ್ರಹ್ಮದೇವರು ಪ್ರವಚನ ಮಾಡ್ತಾರೆ. ಪ್ರವಚನ ಮಾಡಿದ ಮೇಲೆ ಎಲ್ರೂ, ಯಾಕೆ ಪ್ರವಚನ ಮಾಡೋದು ಯಾಕೆ? ಈಗ ಸಾಮಾನ್ಯ ನಾವೆಲ್ಲ ಈ ಯಾತ್ರೆಗಳಿಗೆ ಹೋದಾಗ ಹಾಗಾಗತ್ತೆ. ಏನಂದ್ರೆ ಕೆಲವು ಸರ್ತಿ ತೀರ್ಥ ವಿಧಿ ಮುಗ್ದೋಗುತ್ತೆ, ಅಡಿಗೆ ಆಗಿರಲ್ಲ. ಏನ್ ಮಾಡೋದು? ಪ್ರವಚನ ಮಾಡೋಣ. ಈ ಆರಾಧನೆಗಳಲ್ಲಿ ಸಾಮಾನ್ಯ ಹಿಂಗಾಗತ್ತೆ. ಎಲ್ಲೋ ಆರಾಧನೆ ಆಗುವಾಗ ಅವ್ರಲ್ಲೇ ಅಡಿಗೆ ಮನೆ ಕಡೆಗೆ ನೋಡ್ತಾ ಇರ್ತಾರೆ. ಅಲ್ಲಿ ಯಾರೊಬ್ರು ಬಂದು ಹಿಂಗೆ ಅಂದ್ರೆ ಅವಾಗ ಪ್ರವಚನ ನಿಲ್ಲಂತ ಆಚಾರ್ಯ. ಹಂಗಂದಾಗೂ ನಿಲ್ದೇ ಇದ್ರೆ ಪಕ್ಕದಲ್ಲಿ ಬಂದು ಹೇಳ್ತಾರೆ ಅಷ್ಟೇ ಕೆಲವು ಸರಿ. ಅಂದ್ರೆ ಅವ್ರು ಬ್ರಹ್ಮದೇವರ ಪ್ರವಚನ ಏನು ಅಂದ್ರೆ ಎಲ್ಲ ಜೀವರು ಬಂದು ಸೇರ್ಬೇಕಲ್ಲ. ಮುಕ್ತಿ ಯೋಗ್ಯರಾದ ಎಲ್ಲ ಜೀವರು ಬಂದು ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅವರೆಲ್ಲರಿಗೆ ಬ್ರಹ್ಮದೇವರ ಉಪದೇಶ ಶ್ರವಣವನ್ನ ಮಾಡಿಸಿ ಬ್ರಹ್ಮದೇವರು ತಮ್ಮ ಜೊತೆ ಎಲ್ಲರನ್ನೂ ಕರ್ಕೊಂಡು ವೈಕುಂಠದ ಸುತ್ತಲೂ ಪ್ರಾಕಾರ ರೂಪದಲ್ಲಿ ಹರಿಯುವ ವಿರಜಾ ಅನ್ನುವ ನದಿ ಏನಿದೆ ಆ ನದಿಯಲ್ಲಿ ಸ್ನಾನ ಮಾಡಿಸ್ತಾರೆ. ಮುಳುಗಾಕ್ರಿ ಅಂತ ಸ್ವಾಮಿಗಳ ಜೊತೆ ಮುಳುಗಾಕಿ ದಂಡತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಫಲ ಹೇಳಿದಾರ್ರಿ. ಬ್ರಹ್ಮದೇವ್ರ ಜೊತೆ ಸ್ನಾನ ಮಾಡಿದ್ದು ಅದಕ್ಕೇನ್ ಫಲ ಗೊತ್ತಾ? ನಮ್ಮ ಲಿಂಗದೇಹ ಭಂಗ ಆಗತ್ತೆ. ಆಮೇಲೆ ನಾವು ಅಲ್ಲಿಂದ ಒಳಗ್ ಹೋಗ್ತೇವೆ. ಯಾವಾಗ ಲಿಂಗದೇಹ ಭಂಗ ಆಯ್ತೋ ಆವಾಗ ನಮಗೆ ಸತ್ವಗುಣ, ರಜೋಗುಣ, ತಮೋಗುಣ ಯಾವ ಗುಣಗಳು, ಆ ಗುಣದಿಂದ ಬರಬಹುದಾದ ವಿಕಾರ ಯಾವುದೂ ಇಲ್ಲ. ನಾವು ಎಲ್ಲವನ್ನೂ ತೊರೆದು ಸ್ವಚ್ಛರಾಗಿ ವೈಕುಂಠದ ಒಳಗೆ ಹೋಗ್ಬೇಕು. ಹಾಗಾದ್ರೆ ರಾಜರಂತಾರೆ, ತತ್ರ ಸ್ಥಿತೋಪಿ ಯೋ ಮುಕ್ತ ಸೋಪಿ ದೋಷೋಜ್ಜಿತ ಕಿಲ. ವೈಕುಂಠದಲ್ಲಿರುವ ಮುಕ್ತನಿಗೆ ಯಾವ ದೋಷ ಇಲ್ಲ, ಹೌದಾ? ನ ಭವಂತಿ ಯತ್ರ ಮೃತಿ ಜನ್ಮ ಜರಾಸ್ತ್ರಿವಿಧಂ ಭಯಂ ಕಿಮುತ ದುಃಖ ಗಣ ಅಪರಂತ ಕಿಂಚಿದಪಿ. ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯ ಹೇಳುವಾಗ ಅಂತಾರೆ, ನ ಗುಣಾದಿ ತತ್ ಪ್ರಭವ ಮೂಲಮಪಿ. ವೈಕುಂಠದಲ್ಲಿರುವವರಿಗೆ ಮೃತ್ಯು ಇಲ್ಲ, ಜನ್ಮ ಇಲ್ಲ, ಮುಪ್ಪಿಲ್ಲ, ಯಾವುದೇ ಭಯ ಇಲ್ಲ, ದುಃಖ ಇಲ್ಲ, ಗುಣಗಳಿಲ್ಲ, ಗುಣದಿಂದ ಬರುವ ವಿಕಾರಗಳಿಲ್ಲ, ಯಾವುದೂ ಇಲ್ಲ. ಹಾಗಾದ್ರೆ ವೈಕುಂಠದಲ್ಲಿ ಇರುವವರಿಗೆ ದೋಷ ಇಲ್ಲ ಅಂದಮೇಲೆ ಆ ವೈಕುಂಠ ಯಾರ ಓನರ್ಶಿಪ್ ಅಲ್ಲಿದೆಯೋ, ಓನರ್ಶಿಪ್ ಅಂದ್ರೇನು? ವೈಕುಂಠವೇ ಆಗಿ ಯಾರಿದ್ದಾಳೋ ಅಂಥ ಮಹಾಲಕ್ಷ್ಮಿಗೆ ದೋಷ ಬರೋದು ಅಂದ್ರೆ ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ.
ಯಾರೋ ಒಬ್ಬ ನಮ್ಮ ಹತ್ರ ಬಂದು ಸ್ವಾಮಿ ಒಂದು 5 ರೂಪಾಯಿ ಇದ್ರೆ ಕೊಡಿ ಅಂತಂದ್ರೆ ನಾವು ನಮ್ಮ ಹತ್ರ ಒಂದು 10 ರೂಪಾಯಿ ಇದ್ರೆ ಅವನಿಗೆ 5 ರೂಪಾಯಿ ಕೊಡ್ಬೋದು. ನಮ್ಮ ಹತ್ರವೇ 5 ರೂಪಾಯಿ ಇಲ್ದಿದ್ರೆ ಏನಾಗ್ಬೇಕು? ನೀನ್ ಎಲ್ಲೆಲ್ಲಿ ಹೋಗ್ತೇವೋ ನಿನ್ನಿಂದ ನಾನು ಬರ್ತೀನಿ ನಡಿಯಪ್ಪ ಅನ್ಬೇಕು. ಹಾಗಾದ್ರೆ ಲಕ್ಷ್ಮಿಯಲ್ಲಿ ದೋಷ ಇದ್ದಿದ್ದೇ ಹೌದಾದರೆ ಆಕೆಯಿಂದ ಅಭಿಮನ್ಯಮಾನವಾದ ಲೋಕದಲ್ಲಿರುವವ ದೋಷರಹಿತ ಹೇಗಾಗ್ತಾನೆ? ಲಕ್ಷ್ಮೀ ದೋಷರಹಿತಳಾಗಿದ್ರೆ ಅವಳಿಂದ ಅಭಿಮನ್ಯಮಾನವಾದ ಲೋಕದಲ್ಲಿರುವವ ದೋಷರಹಿತ ಅಂತ ಆದ್ರೆ ಅದರಲ್ಲಿ ಸಂಭವನೀಯತೆ ಇದೆ. ಇದು ಲಾಜಿಕ್ ಇದು. ಹಾಗಾಗಿ ವಾದಿರಾಜ ಸ್ವಾಮಿಗಳಂತಾರೆ ಅವಳು ಎಲ್ಲ ದೋಷವನ್ನ ಪರಿಹಾರ ಮಾಡುವವಳಾದ್ರಿಂದ ಅವಳಿಗೆ ಸ್ವಯಂ ದೋಷ ಇಲ್ವೇ ಇಲ್ಲ ಅಂತ ಹೀಗೆ ತಿಳ್ಕೊಳ್ರಿ ಅಂತ ಹೇಳ್ತಾ ಅವರಂತಾರೆ ಯಾಮೋದತೆ ರಮಾದೇವಿ ಸಮನೇತಿ ವದಂತಿಯಾಂ ಅಸುರಾರೇರ್ ಹರೇ ಪತ್ನಿ ಲಕ್ಷ್ಮೀ ಶುದ್ಧತಮೈವಹಿ. ಅವರಂತಾರೆ ಲಕ್ಷ್ಮಿ ಅವಳು ಒಂದು ಹೆಸರಿದೆ. ಶ್ರೀಶಗುಣದರ್ಪಣದಲ್ಲಿ ವಾದಿರಾಜ ಸ್ವಾಮಿಗಳೇ ಹೇಳುವಾಗ ಸಮನಾಕಿಲ ಮಾತಸ್ತ್ವಮುನಾ ತತ ಯೋಗಿನಿ ಮಮನಾಥೇನ ದೇವಶ್ಚ ವಿಮನಾಶ್ಚ ನ ಸತ್ವಯಿ ಅಂತ. ಲಕ್ಷ್ಮಿಗೆ ಒಂದು ಹೆಸರು ಏನು ಅಂದ್ರೆ ಸಮನಾ ಅಂತ ಹೆಸರು. ಅವಳು ಸಮನ ಅನ್ನೋದು ಲಕ್ಷ್ಮೀ ದೇವಿಯ ಹೆಸರು. ಏನು ಸಮನ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅವಳು ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಅವಸ್ಥೆಗಳಲ್ಲಿ ಭಗವಂತನ ಜೊತೆಗೆ ಇರುವ ಒಂದ್ ಅರೆಗಳಿಗೆ ಅವನ್ ದೇವರು ಲಕ್ಷ್ಮಿಯನ್ನ ಬಿಟ್ಟಿರೋದೇ ಇಲ್ಲ. ಎಲ್ಲಿ ದೇಶತಃ ಕಾಲತಃ ಗುಣತಃ ಭೇದ ಇಲ್ಲ ಅಂದ್ರೆ ಲಕ್ಷ್ಮೀ ದೇವಿಯಲ್ಲಿರುವ ಗುಣಗಳೆಲ್ಲ ಭಗವಂತನಿಂದ ಅನುಗ್ರಹೀತವಾದದ್ದು ಅಂತ. ಒಟ್ಟಾರೆ ಎಲ್ಲಿಯೂ ಭಗವಂತನನ್ನ ಬಿಟ್ಟೇ ಹೋಗದ ಪ್ರಯುಕ್ತ ಲಕ್ಷ್ಮಿಗೆ ಸಮನಾಂತ ಹೆಸರು. ಒಂದೇ ಬಗೆಯ ಆಲೋಚನೆ, ಒಂದೇ ಬಗೆಯ ದೇಶ ವ್ಯಾಪ್ತಿ, ಒಂದೇ ಬಗೆಯ ಕಾಲದ ವ್ಯಾಪ್ತಿ ಎಲ್ಲವನ್ನೂ ಪಡೆದವಳು ಲಕ್ಷ್ಮೀ ದೇವಿ. ಆದ್ರಿಂದ ಅಂಥ ಲಕ್ಷ್ಮೀ ದೇವಿಗೆ ದೋಷ ಬಂತು ಅಂದ್ರೆ ನಾರಾಯಣನಲ್ಲಿ ದೋಷ ಇದೆ ಅಂತ ಹೇಳ್ದಂಗ ಆದೀತು ಅಂತ. ಭಗವಂತನಲ್ಲಿ ದೋಷ ಇಲ್ಲ ಅಂದಮೇಲೆ ಭಗವಂತನನ್ನ ಜೊತೆಯಾಗಿ ನಡೆಯುವಂತಹ ಆ ಕಾರಣದಿಂದಲೇ ಸಮನಾಂತ ಕರೆಸಿಕೊಂಡಂತಹ ಲಕ್ಷ್ಮೀ ದೇವಿ ಆಕೆಗೆ ದೋಷ ಎಲ್ಲಿಯಪ್ಪ ಅಂತ ಲಕ್ಷ್ಮೀ ದೇವಿಗೆ ದೋಷ ಇಲ್ಲ ಅಂತ ಹೇಳಿ, ಲಕ್ಷ್ಮೀ ದೇವಿಗೆ ದೋಷ ಇಲ್ಲ ಯಾಕೆ ಗೊತ್ತೇನು? ಸಾಮಾನ್ಯವಾಗಿ ದೋಷ ಅಂದ್ರೇನು? ಸರ್ವೋತ್ತಮನಾದ ಭಗವಂತ ಅವನನ್ನು ಬಿಟ್ಟು ಮತ್ತೊಬ್ಬರನ್ನ ಉತ್ತಮ ಅಂತ ತಿಳಿದ್ರೆ, ತನಗಿಂತ ದೊಡ್ಡವರು ತಾನು ಅವರನ್ನ ಬಯಸಿದ್ರೆ, ಸುಮ್ಮನೆ ಹೋಗಿ ಇವ್ರನ್ನ ಮದುವೆ ಆಗ್ಬಿಟ್ಟೆ, ಅವ್ರನ್ನೇ ಆಗಿದ್ರೆ ಚೆನ್ನಾಗಿರ್ತಿತ್ತು. ಕೆಲವು ಸತಿ ಹಿಂಗಾಗತ್ತೆ. ನಿಮ್ಗೇನ್ರಿ ಗೊತ್ತು ಎಷ್ಟು ಜಾತಕ ಬಂದಿತ್ತು ಅಂತ, ಎಲ್ಲ ಬಿಟ್ಟು ನಿಮ್ಮನ್ ಕಟ್ಕೊಂಡೆ ನಾನು ಅಂತ ಇರ್ತಾರೆ ಮನೇಲಿ. ಒಂದು 50-60 ವರ್ಷ ಆಗ್ಬೇಕು ಅದಕ್ಕೆಲ್ಲ. ಲಕ್ಷ್ಮೀ ದೇವಿಗೆ ಅಂಥ ಸಂಭವನೀಯತೆ ಇದೆಯಾ? ಅವರಂದ್ರು ಇದು ಸಾಧ್ಯವೇ ಇಲ್ಲ. ಅವರಂತಾರೆ ಯಾ ಮಾತಾ ಸರ್ವಲೋಕಸ್ಯ, ಲಕ್ಷ್ಮಿ ಯಾರು? ಇಡೀ ಜಗತ್ತಿನ ತಾಯಿ. ಇದನ್ನು ತುಂಬಾ ಚೆನ್ನಾಗಿ ಇದೇ ವಾದಿರಾಜ ಸ್ವಾಮಿಗಳವರು ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳುವಾಗ, ಲಕ್ಷ್ಮಿ ಹುಡುಕದ್ಲಂತ, ಕೈಯಲ್ಲಿ ಮಾಲೆ ಇಟ್ಕೊಂಡ್ ಬಂದ್ಲು. ಎಲ್ಲ ಸ್ಕ್ರಿಪ್ಟೆಡ್ ಯಾವುದು ಏನೋ ಹೊಸದಾಗಿ ನಡೆದಿದ್ದಲ್ಲ. ಯಾಕೆಂದ್ರೆ ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮ ಸುಮ್ಮನೆ ಮಾಡಿ ವಿನೋದಿಸುವ. ಈಗ ನಮ್ಗಾದ್ರೆ 2 ಸತಿ ಮದುವೆ. 2 ಸತಿ ಅಂದ್ರೆ ಒಂದ್ ಮಾಮೂಲಿ ಮದುವೆ, ಇನ್ನೊಂದ್ ಷಷ್ಠಿ ಪೂರ್ತಿ, 2 ಸರ್ತಿ. ಆದ್ರೆ ಭಗವಂತಂಗ್ ಹಂಗಲ್ಲ. ಭಗವಂತಂಗೆ ಬ್ರಹ್ಮದೇವರು ಒಂದೊಂದ್ ದಿನಕ್ಕೂ ಮದುವೆ ಮಾಡ್ಕೊಳ್ತಾರೆ. ಯಾಕೆ ಮಾಡ್ತಾರೆ? ಹಾಗೆ ಸುಮ್ಮನೆ ಮಾಡಿ ವಿನೋದಿಸುವ. ಸುಮ್ಮನೆ ಮಾಡೋದು ಅಂದ್ರೆ ಏನು? ಬ್ರಹ್ಮದೇವ್ರಿಗೋಸ್ಕರ, ಎಲ್ಲ ಜೀವರಿಗೋಸ್ಕರ. ಜೀವರೆಲ್ಲ ನೋಡ್ಬೇಕಲ್ಲ, ಕಣ್ ತುಂಬಿಕೊಳ್ಬೇಕಲ್ಲ. ಹಾಗಾಗಿ ನಾರಾಯಣನೇ ಪತಿಯಾದ್ರೂ ಲಕ್ಷ್ಮೀ ದೇವಿ ಕೈಯಲ್ಲೊಂದು ವನಮಾಲೆ ಇಟ್ಕೊಂಡು ಸಮುದ್ರದಿಂದ ಬಂದ್ರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ಸ್ವಯಂವರ. ಎಲ್ಲ ದೇವತೆಗಳು ಸಾಲಾಗಿ ನಿಂತ್ರಂತ. ಪಾಪ ಅವ್ರೇನ್ ಮದುವೆಗೆ ಬಂದಿರ್ಲಿಲ್ಲ. ಲಕ್ಷ್ಮೀ ತಾಯಿ ಎನ್ನುವ ಪರಿಜ್ಞಾನ ಅವರಿಗಿಲ್ವೇ? ಎಲ್ರಿಗೇ ಇದೆ. ಆದ್ರೆ ಜಗತ್ತಿಗೆ ಗೊತ್ತಾಗ್ಬೇಕಲ್ಲ ಲಕ್ಷ್ಮಿ ಎಲ್ಲರ ತಾಯಿ ಅಂತ. ಹಾಗಾಗಿ ರಾಜರು ಲಕ್ಷ್ಮೀ ದೇವಿಯ ಬಾಯಲ್ಲಿ ಎಲ್ರ ಕಥೆ ಹೇಳಿಸ್ತಾಳೆ. ಯಾರನ್ನ ನಾನ್ ಮದುವೆ ಆಗ್ಲಿ? ಧರ್ಮ ಉಂಟೊಬ್ಬನಲ್ಲಿ, ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅಂದ್ಲು ಲಕ್ಷ್ಮಿ. ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ. ಯಾರನ್ನ ಮದುವೆ ಆಗ್ಲಿ ನಾನು? ಆಮೇಲೆ ಧನ ಉಂಟೊಬ್ಬನಲ್ಲಿ, ಅದ್ ಏನೋ ಒಂದಿದ್ರು ಒಂದಿಲ್ಲ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ಲಾ ಹೆಣ್ಮಕ್ಳು ಮದುವೆ ಕಾಲಕ್ಕೆ ತುಂಬಾ ಚೂಸಿ. ಎಲ್ಲನೂ ಬೇಕು, ಅದು ಬೇಕು, ಇದು ಬೇಕು, ಈ ಗುಣ ಇರ್ಬೇಕು, ಆ ಗುಣ ಇರ್ಬೇಕು, ಎಲ್ಲ ಇರ್ಬೇಕು. ಲಕ್ಷ್ಮೀ ದೇವಿ ಅದನ್ನೆಲ್ಲ ತೋರಿಸ್ತಾ ಕೊನೆಗೆ ಹೇಳ್ತಾರೆ, ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮಗ,
ಒಬ್ಬನವನಿಗೆ ಶಯನಾಹ, ಯಾರನ್ ಮದುವೆ ಆಗ್ಲಿ ನಾನು? ಹಾಗಾಗಿ ಲಕ್ಷ್ಮೀದೇವಿ ತಾನು ಸರದಾ ಮುತ್ತೈದೆಯಾಗಿರ್ಬೇಕಾದ್ರಿಂದ ಎಲ್ಲರ ಆಯುಷ್ಯವ ಶಿಂಶು ಮಾರದೇವ ಸಲ್ಲೀಲೆಯಿಂದಲೇ ತೊಲಗಿಸುವ. ಆದ್ರಿಂದ ಒಲ್ಲೆ ನಾನಿವರ, ಯಾಕೆ ನಿತ್ಯ ಮುತ್ತೈದೆ ಎಂದು ಬಲ್ಲವರು ಪೊಗಳುವರು. ಎಲ್ಲ ನಿತ್ಯ ಮುತ್ತೈದೆ ಅಂತ ಕರೀತಾರೆ. ನಾನ್ ಕಟ್ಕೊಂಡವರು ಅವರೇ ಕೃಷ್ಣಾರ್ಪಣ ಆಗೋ ಥರದವರಾದ್ರೆ ನನ್ನ ನಿತ್ಯ ಮುತ್ತೈದಿತನಕ್ಕೆ ತೊಂದರೆ ಬಂದೀತು. ಹಾಗಾದ್ರೆ ಇವರೆಲ್ಲರ ಆಯುಷ್ಯವನ್ನ ಯಾರು ಕಳೀತಾರೋ ಅವನನ್ನೇ ಮದುವೆ ಆಗ್ಬಿಡ್ತೇನೆ ಅಂತ ಭಗವಂತನ ಕೊರಳಿಗೆ ಮಾಲೆಯನ್ನ ಹಾಕಿದ್ಲು ಅಂತ ಅದನ್ನ ರಾಜರು ಉಲ್ಲೇಖ ಮಾಡ್ತಾ ಅಂತಾರೆ. ಪುತ್ರಭೂತಾನಿಮಾನ್ ಜೀವಾನ್ ಕಥಂ ವಾ ಕಾಮಯೇದ್ವದ. ಇವರೆಲ್ಲ ಮಕ್ಕಳ ಹಾಗೆ ಈ ಜೀವರೆಲ್ಲ. ಶಂಭು ಪುತ್ರ ಸಮಃ ಸಮೇ ಮುರರಿಪುಃ ಪೌತ್ರ ಶಶಿ ಸೋದರ ಸಿಂಧುರುಮೇ ಜನಕಾಯಿತೋ ಮಧುಸಖೋ ಮತ್ಸೂನು ಕಲ್ಪ ಪ್ರಭೋ. ರುಕ್ಮಿಣೀಶ ವಿಜಯದಲ್ಲಿ ರುಕ್ಮಿಣಿಯ ಬಾಯಿಂದ ಬರುವ ಮಾತಿದು. ಆಕೆ ಅಂತಾಳ, ಯಾರನ್ ಮದುವೆ ಆಗ್ಲಿ ಸ್ವಾಮಿ, ಏನೋ ಬ್ರಹ್ಮನ್ ಮದುವೆ ಆಗ್ಲಿ, ನನ್ ಮಗ ಅವನು ರುದ್ರ, ಅವನ್ ನನ್ ಮೊಮ್ಮಗ ಆಗ್ಬಿಟ್ಟ. ಇನ್ನು ಶಶಿ ಚಂದ್ರ ನೋಡಕ್ ಒಳ್ಳೆ ಬಿಳ್ಳಿಗಿದಾನೆ, ಚೆನ್ನಾಗಿದ್ದಾನೆ, ಬಿಳಿ ಹುಡುಗ. ಅಯ್ಯೋ ಅವನ್ ನಂಗೆ ಸಹೋದರ, ಜೊತೆಗೆ ಹುಟ್ಟಿದವ, ಇಬ್ರು ಒಟ್ಟಿಗೆ ಸಮುದ್ರ ಮಥನದಲ್ಲಿ ಹುಟ್ಟಿದ್ದೇವೆ. ಸರಿ, ಸಮುದ್ರ ಭಾರಿ ಮುತ್ತು ರತ್ನ ಇದೆ, ಒಳ್ಳೆ ಶ್ರೀಮಂತ. ಒಬ್ಬೊಬ್ರನ್ನ ಹೇಳಲಿಕ್ಕೆ ಒಂದೊಂದು ರೀಸನ್ ನೋಡಿ. ಬ್ರಹ್ಮದೇವ್ರನ್ ಮದುವೆ ಆಗು, ಯಾಕೆ? ಇಡೀ ಜಗತ್ತಿನ ಓನರ್ಶಿಪ್ಪೇ ಅವ್ರ ಕೈಯಲ್ಲಿದೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವ್ರು ಅವರು, ಅಂದ್ರೆ ಒಳ್ಳೆ ಆಸ್ತಿ ಇಟ್ಟಿದ್ದಾರೆ ಅಂತ ಅರ್ಥ. ಮನೆ ಬಂಗ್ಲೆ ಎಲ್ಲ ಇದೆ. ಅಯ್ಯೋ ಅವ್ನ ಮಗ ಆಗ್ಬಿಟ್ಟ, ಹೋಗ್ಲಿ, ಒಳ್ಳೆ ತಪಸ್ವಿ, ಒಳ್ಳೆ ಏನಂತಾರೆ ಆಸ್ತಿಕ ಶಿಖಾಮಣಿ, ಒಳ್ಳೆ ಜಪ ಗಿಪ ಮಾಡ್ಕೊಂಡಿರ್ತಾರೆ ಯಾರು, ರುದ್ರದೇವರು, ಮದುವೆ ಆಗ್ಬಿಡು. ಇಲ್ಲ ಅವ್ರ ನಂಗ್ ಮೊಮ್ಮಗ, ಹಾಗಾದ್ರೆ ಹುಡುಗ ನೋಡಕ್ ಬಹಳ ಚೆನ್ನಾಗಿದ್ದಾನೆ, ಬೆಳ್ಳಗಿದ್ದಾನೆ, ಚಂದ್ರ, ಮದುವೆ ಆಗು. ಇಲ್ಲ ಅವ ನನ್ನ ಸಹೋದರ, ಹಾಗಾದ್ರೆ ಒಳ್ಳೆ ದುಡ್ಡಿದೆ, ಸಿಂಧು ಸಮುದ್ರ, ಮುತ್ತು ರತ್ನ ಬೇಕಾದಷ್ಟಿದೆ, ಅವನನ್ನ ಮದುವೆ ಆಗು. ಅಯ್ಯೋ ಅವನ್ ನಮ್ಮ ಅಪ್ಪ ಆಗಬೇಕು. ಇನ್ನು ಮಧುಸಖಃ, ಯಾರು ಮನ್ಮಥ, ಅವನು ಎಲ್ಲರ ಮನಸ್ಸನ್ನು ಮಥನ ಮಾಡುವವ, ಅವನನ್ನ ಮದುವೆ ಆಗಬಹುದಲ್ಲ. ಅಯ್ಯೋ ಅವನ್ ನನ್ನ ಮಗನಿಗೆ ಸಮಾನ, ಯಾಕೆ? ಕೃಷ್ಣ ರುಕ್ಮಿಣಿಯಲ್ಲಿ ಮನ್ಮಥನನ್ನೇ ಪ್ರದ್ಯುಮ್ನನ್ನಾಗಿ ಪಡೆದದ್ದು, ಕಾಮನನ್. ಹಾಗಾಗಿ ಪುತ್ರ ಸಮಹ. ಹಾಗಾಗಿ ನಂಗೆ ಇನ್ಯಾರಿಲ್ಲ ಸ್ವಾಮಿ, ಅನಿವಾರ್ಯ ನಾನು ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿ ಸ್ವಯಂ ಬಂದು ಕೃಷ್ಣನ್ ಕೊರಳಿಗೆ ಮಾಲೆ ಹಾಕಿದ್ಲು ರುಕ್ಮಿಣಿ ಅಂತ ರಾಜರು ವರ್ಣನೆ ಮಾಡ್ತಾರೆ. ಅದೆಲ್ಲವನ್ನ ಸಂಗ್ರಹ ಮಾಡಿದ್ ಭಾಗವತದ್ದೇ ಕಥೆ. ಮತ್ತೆ ಭಾಗವತದಲ್ಲಿ ಬರುವ ಕಥೆಯನ್ನ ರಾಜರು ಇಲ್ಲಿ ಉಲ್ಲೇಖ ಮಾಡ್ತಾ, ಇವರನ್ನೆಲ್ಲ ಲಕ್ಷ್ಮಿ ಯಾಕಪ್ಪ ಬಯಸ್ತಾಳೆ? ಲಕ್ಷ್ಮಿಗೆ ಇವರನ್ನ ಕಟ್ಕೊಂಡು ಆಗ್ಬೇಕಾದ್ದೇನೂ ಇಲ್ಲ. ಇನ್ನಷ್ಟೇ ಅಲ್ಲದೆ ಲಕ್ಷ್ಮಿ ಸಾಮರ್ಥ್ಯ ಎಷ್ಟು ಗೊತ್ತೇನು? ಯಂ ಕಾಮಯೇತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂತಂ ಸುಮೇಧಾಂ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇಹಂ ತವಾವು ಅಹಂ ಜನಾಯ ಸಮದಂ ಕೃಣೋಮ್ಯಹಂ ದ್ಯಾವಾ ಪೃಥಿವೀಯಾ ವಿವೇಶ. ಅಂಬರಣಿ ಸೂಕ್ತ ಹೇಳುತ್ತೆ. ಲಕ್ಷ್ಮೀದೇವಿ ದೇವರನ್ನ ಹೇಳುವಾಗ ಅಂತಾಳೆ, ಮಮ ಯೋನಿ ರಪ್ಸ್ವಂತ ಸಮುದ್ರೇ. ನನ್ನ ಯೋನಿ ಅಂದ್ರೆ ಕಾರಣ, ನನಗೆ ಕಾರಣನಾದವ ಅಂತ ಸಮುದ್ರದಲ್ಲಿ, ಸಮುದ್ರದ ಒಳಗಿದ್ದಾನೆ ಅಂತ ದೇವರ ಬಗ್ಗೆ ಹೇಳಿಕೊಂಡ ಲಕ್ಷ್ಮಿ ಉಳಿದವರ ಬಗ್ಗೆ ಹೇಳುವಾಗ ಅಂತಾಳೆ, ಯಾರನ್ನ ಬಯಸ್ತೇನೋ ಅವರನ್ನ ರುದ್ರನ ಪದವಿಯಲ್ಲಿ ಕೂಡಿಸ್ತೇನೆ, ಯಾರನ್ನ ಬಯಸ್ತೇನೋ ಅವನನ್ನ ಬ್ರಹ್ಮ ಪದವಿಯಲ್ಲಿ ಕೂಡಿಸ್ತೇನೆ, ಯಾರನ್ನ ಬಯಸ್ತೇನೋ ಅವನನ್ನ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡ್ತೇನೆ. ಇದು ಉಳಿದವರ ಬಗ್ಗೆ ಲಕ್ಷ್ಮೀದೇವಿ ಆಡುವ ಮಾತು, ವೇದ ಉಲ್ಲೇಖಿಸುವ ಮಾತಿದು. ಹಾಗಾದ್ರೆ ರುದ್ರಾದಿ ಎಲ್ಲ ದೇವತೆಗಳನ್ನ ಮೀರಿಸುವ ಶಕ್ತಿ ತನ್ನದು ಅಂತ ಹೇಳಿಕೊಂಡ ಲಕ್ಷ್ಮಿ, ಅಂಥ ತನಗೆ ಯಾರು ಕಾರಣ ಅಂದ್ರೆ ಅದೇಪ್ಪ ಸಮುದ್ರದಲ್ಲಿ ಮಲಗಿದಾನಲ್ಲ. ಮನೆಯವ್ರ ಹೆಸರು ಹೇಳ್ಬಾರ್ದು. ಯಾರ್ರೀ ನಿಮ್ ಮನೆಯವರು? ಸಾಮಾನ್ಯ ಕೆಲವ್ರ ಮನೆಗಳಲ್ಲಿ ಹೀಗೆ ಏನಂದ್ರೆ, ಹೆಂಡತಿ ಗಂಡನ ಹೆಸರು, ಗಂಡ ಹೆಂಡತಿ ಹೆಸರು ಹೇಳಲ್ಲ. ಅದಕ್ಕೆ ರೀ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಈ ಮನೆಯಲ್ಲಿ ಗಂಡ ಏನೇ ಅನ್ಕೊಂಡು ಓಡಾಡ್ತಾ ಇರ್ತಾನೆ. ಲಕ್ಷ್ಮಿ ಹಾಗೆ ಮಾಡದ್ಲ. ನಿಮ್ ಯಜಮಾನ್ರಿ ಯಾರಮ್ಮ? ಮಮ ಯೋನಿಹಿ, ಅದೇ ನಮ್ ಯಜಮಾನ್ರ, ಹೌದು. ಅಂತ ಸಮುದ್ರದಲ್ಲಿ ಇರ್ತಾರಲ್ಲ ಯಾವಾಗ್ಲೂ, ಅವರೇ ನಮ್ ಯಜಮಾನ್ರು. ಮನೆಯವ್ರ ಏನ್ ಕೆಲಸ ಮಾಡ್ತಾರ? ಅಯ್ಯೋ ಅದೇ ಮಠದಲ್ಲಿ ಇರಲ್ವೇ. ಹೀಗೆ ಲಕ್ಷ್ಮಿ ಮನೆಯವರ ಹೆಸರನ್ನ ಹೇಳದೆಯೇ ಮನೆಯವರ ಬಗ್ಗೆ, ನಾರಾಯಣನ ಬಗ್ಗೆ ಉಲ್ಲೇಖ ಮಾಡುವಾಗ ಸಮುದ್ರದ ಒಳಗಿರುವವ ನನ್ನ ಯೋನಿ, ನನ್ನ ಕಾರಣ ಅಂತ ಉಲ್ಲೇಖ ಮಾಡಿ, ಉಳಿದೆಲ್ಲ ದೇವತೆಗಳು ಅವರಿಗೆ ತಾನು ಏನ್ ಬೇಕಾದ್ರೂ ಕೊಡಬಲ್ಲೆ, ನನ್ನ ಸಾಮರ್ಥ್ಯ ಅಷ್ಟು ಅಂತ ಹೇಳಿದಾಳೆ. ಅಂದ್ರೆ ಆ ದೇವತೆಗಳಿಗಿಂತ ಉತ್ತಮಳಾದ ಲಕ್ಷ್ಮಿ ತನಗಿಂತ ಉತ್ತಮಳನ್ನ ವರಿಸುವಳೇ ಹೊರತು ತನಗಿಂತ ಚಿಕ್ಕವರನ್ನ ಯಾಕೆ ವರಿಸ್ತಾಳೆ? 10 ಲಕ್ಷ ಪರ್ ಆನಮ್ ಪ್ಯಾಕೇಜ್ ಇದ್ದ ಹುಡುಗಿ 15 ಲಕ್ಷ ಇರೋ ಹುಡುಗನ್ನೇ ಮದುವೆ ಆಗ್ತಾಳೆ ಹೊರತು 5 ಲಕ್ಷ ಇರೋ ಹುಡುಗನ್ ಯಾಕ್ರಿ ಮದುವೆ ಆಗ್ತಾಳೆ? ಆಗೋದೇ ಇಲ್ಲ.
ಹಾಗಾಗಿ ರುದ್ರಾದಿ ದೇವತೆಗಳೆಲ್ಲ ಲಕ್ಷ್ಮಿಗಿಂತ ತಾರತಮ್ಯದಲ್ಲಿ ಕೆಳಗಿನವರು, ಭಗವಂತನೊಬ್ಬನೇ ಮೇಲಿನವ ಅಂತ ಲಕ್ಷ್ಮಿಯೇ ಹೇಳಿಕೊಂಡಿದ್ದಾಳಾದ್ರಿಂದ ಇಂಥ ಲಕ್ಷ್ಮಿ ಅವರನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಭಗವಂತನನ್ನೇ ಆಗ್ಬೇಕು. ಹಾಗಾಗಿ ಭಗವಂತನ ಬಗೆಗೆ ಲಕ್ಷ್ಮಿಯ ಮನಸ್ಸು ಎಂದೂ ಚಂಚಲವಾಗೋಲ್ಲ ಅಂತ ಹೀಗೆ ಉಲ್ಲೇಖವನ್ನು ಮಾಡ್ತಾ ಇನ್ನು ಅನೇಕ ವಿಷಯಗಳು, ಅನೇಕ ಶ್ಲೋಕಗಳಿಂದಾಗಿ ಮೂಲ ರೂಪದಲ್ಲಿ ಲಕ್ಷ್ಮಿಯನ್ನ ಅವರು ಶುದ್ಧರು ಅಂತ ನಿರೂಪಣೆ ಮಾಡಿ, ಅವತಾರ ರೂಪದ್ದು ಅನೇಕ ಕಥೆಗಳನ್ನ ತಗೊಂಡು ರುಕ್ಮಿಣಿ ಕಲಹ, ಅದು ಮುಂದೆ ಕಥೆ ಚೆನ್ನಾಗಿದೆ. ರುಕ್ಮಿಣಿಗೂ ಕೃಷ್ಣಂಗೂ ಒಂದ್ಸತಿ ಭಾರಿ ಗಲಾಟೆ, ಬಿಡ್ಲೇ ಇಲ್ಲ. ಅವನ್ ಕೃಷ್ಣ ಕಲಿಯುಗದ ದೇವರು, ಕಲಿಯುಗದಲ್ಲಿ ಇರೋರು ಹಿಂಗ್ ಸಂಸಾರ ಮಾಡ್ತಾರೋ ಹಾಗೇ ಸಂಸಾರ ಮಾಡ್ತಾರೆ. ಭಾರಿ ಜೋರ್ ಗಲಾಟೆ. ಆ ಗಲಾಟೆ ಏನು, ಅದರ ಹಿನ್ನೆಲೆಯಲ್ಲಿ ರುಕ್ಮಿಣಿಗೆ ಅಂದ್ರೆ ಲಕ್ಷ್ಮೀ ದೇವಿಗೆ ಭಗವಂತನ ಬಗ್ಗೆ ಇದ್ದ ಜ್ಞಾನ ಎಷ್ಟು ದೊಡ್ಡದು ಅಂತ ಹೇಗೆ ಗೊತ್ತಾಗತ್ತೆ, ಅದನ್ನೆಲ್ಲ ರಾಜರು ಹೇಳುವವರಿದ್ದಾರೆ. ಅದನ್ನ ಮುಂದಿನ ಉಪನ್ಯಾಸದಲ್ಲಿ ನಾಳೆ ದಿನ ನೋಡೋಣ ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.